हरि बोल। श्री भगवानुवाच कालोऽस्मि लोकक्षयकृत् प्रवृद्धो लोकान् समाहर्तुमिह प्रवृत्तः ऋतेऽपि त्वां न भविष्यन्ति सर्वे ये येव स्थिता प्रत्यानिकेषु योधः। ಅನುವಾದ ಇರುತ್ತೀರಾ? ಹರೇ ಕೃಷ್ಣ ಮಾತಾಜಿ. ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು. ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು ಅಂದರೆ ಪಾಂಡವರನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಅಲ್ವಾ ಭಗವಂತ ಏನಂತಾನೆ? ದೇವೋತ್ತಮ ಪರಮಪುರುಷನು ನಾನು ಕಾಲನು ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ನಾನೇ ಕಾಲ ಅಂತಿರೋದು, ಸಮಯ ಕಾಲ. ಅದು ನಮ್ಗೆಲ್ರಿಗೂ ಗೊತ್ತು. ಕಾಲ ಅನ್ನೋದು ಯಾರಿಗೋಸ್ಕರನು ನಿಲ್ಲೋದಿಲ್ಲ. ಕಾಲ ಅನ್ನೋದು ಒಂದು ಕ್ಷಣನೂ ವಾಪಸ್ ಬರೋದಿಲ್ಲ. ಕಳೆದೋಗಿರೋ ಕಾಲ. ₹1 ಕೊಟ್ಟು ನಮ್ಗೆ ₹1 ಕಳ್ಕೊಂಡವರು ದುಡ್ಡನ್ನು ಗಳಿಸ್ಬೋದು ಮತ್ತೆ. ಬಟ್ ಸಮಯ ಮಾತ್ರ, ಟೈಮ್ ಮಾತ್ರ ಯಾರಿಗೂ ಸಿಗೋದಿಲ್ಲ ಅಲ್ವಾ. ಆ ನಿಮಿಷ, ಆ ಮೊಮೆಂಟ್ ನಾವೇನ್ ಕಳ್ಕೊಂಡಿದೀವೋ ಅದು ಹೋದಂಗೆ, ಅದು ಮತ್ ಬರಲ್ಲ ಅದು. ಸೊ ಕೃಷ್ಣ ಹೇಳ್ತಾ ಇರೋದು ನಾನು ಕಾಲ, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು ಅಲ್ವಾ. ಇಡೀ ಪ್ರಪಂಚನ ನಾಶ ಮಾಡೋದಿಕ್ಕೆ ಶಕ್ತಿ ಇರೋದು ಯಾರಿಗೆ? ಕೇವಲ ಭಗವಂತನಿಗೆ ಅಲ್ವಾ. ಯಾವ ಸಮಯದಲ್ಲಿ ಈ ಸೃಷ್ಟಿ ಹುಟ್ಟಬೇಕು, ಯಾವ ಗಳಿಗೆದಲ್ಲಿ ಈ ಸೃಷ್ಟಿ ಎಲ್ಲ ಏನದು ಕ್ಷಯ ಆಗ್ಬೇಕು ಅನ್ನೋದು ಅದು ಓನ್ಲಿ ಭಗವಂತನೇ ನಿರ್ಣಯಿಸ್ತಾನೆ ಅಲ್ವಾ. ಎಲ್ಲ ಅವನ್ ಕೈಯಲ್ಲೇ ಇರೋದು. ಹಿಂಗೆ ಒಂದ್ ಮಕ್ಳು ಆಟಾಡ್ಬೇಕಾದ್ರೆ ಅವ್ರ ಮನೆ ಕಟ್ತಾರೆ, ಅವ್ರಿಗೆ ಸಾಕಾಯ್ತು ಅಂದ್ರೆ ಅದನ್ನ ಮುರಿದು ಹಾಕ್ಬಿಡ್ತಾರೆ. ಅದೇ ತರ ಕೃಷ್ಣನು ಈ ಪ್ರಪಂಚ ಜೊತೆ ಅದೇ ತರ ಆಟಾಡ್ತಾ ಇರೋದು ಆಕ್ಚುಲಿ. ನಾವೆಲ್ಲ ಅವ್ನಿಗೆ ಜಸ್ಟ್ ಒಂದು ಆಟ ಸಾಮಾನು ಅಷ್ಟೇ, ಇನ್ನೇನ್ ಅಲ್ವಾ. ನಾವ್ ಅದಕ್ಕಿಂತ ಏನ್ ಜಾಸ್ತಿ ಅಲ್ಲ ಆಕ್ಚುಲಿ. ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ, ನಿಮ್ಮನ್ನು ಬಿಟ್ಟು 2 ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಸೊ ಭಗವಂತ ಆಗಲೇ ನಿರ್ಣಯ ಮಾಡಾಯ್ತು ನೋಡಿ, ಯಾರಿರ್ಬೇಕು ಯಾರು ಹೋಗ್ಬೇಕು ಅನ್ನೋದು. ಎವ್ರಿಥಿಂಗ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಕೃಷ್ಣ ಅಷ್ಟೇ. ನಾವ್ ಅನ್ಕೊಳಕ್ಕೆ ಅಲ್ವಾ. ನಮ್ ಶಕ್ತಿ ಏನು, ನಮ್ ಸಾಮರ್ಥ್ಯ ಏನು ಭಗವಂತನ ಅಲ್ವಾ. ನಾವೇನೋ ಲೆಕ್ಕಕ್ಕೆ ಇಲ್ಲ ಆಕ್ಚುಲಿ. ಅವನ್ ದಯೆಯಿಂದ ನಾವೆಲ್ಲ ಜೀವಂತವಾಗಿದ್ದೀವಿ. ನಾವ್ ದಯೆಯಿಂದ ನಾವು ಶ್ವಾಸ ತಗೊಂತಾ ಇದೀವಿ. ಒಂದ್ ದಯೆಯಿಂದ ನಮ್ಗೆ ಜ್ಞಾಪಕ ಶಕ್ತಿ ಇದೆ, ನಾವ್ ಯಾರು ಅನ್ನೋದು. ಒಂದ್ ದಯೆಯಿಂದ ನಾವು ಪ್ರತಿದಿನ ಸೂರ್ಯೋದಯನ ನೋಡ್ತಾ ಇದೀವಿ, ಸೂರ್ಯೋದಯ ಸೂರ್ಯಾಸ್ತ ನೋಡ್ತಾ ಇದೀವಿ ಅಲ್ವಾ. ಹಾಗಾಗಿ ಎಲ್ಲ ಒಂದ್ ದಯೆ ಮೇಲೆ ನಿಂತಿರೋದು. ಒಂದ್ ದಯೆ ಇಲ್ಲ ಅಂದ್ರೆ ಏನಿದೆ ನಮ್ಗೆ? ನಮ್ಮನ್ನ ನಾವ್ ಕಾಪಾಡ್ಕೊಳಕ್ ಏನಿದೆ ನಮ್ಮ ಹತ್ರ? ಏನ್ ನಮ್ಮ ಸೋಕಾಳ್ ಕರ್ಮಿಗಳು, ನಾಸ್ತಿಕರು, ಮೂಢರು ಅಲ್ವಾ, ಮಾಯಾಪರತ ಜ್ಞಾನ, ಆಸುರಿ ಸ್ವಭಾವ ಇವರೆಲ್ಲ ಯಾರು ಬರಲ್ವ ಕೃಷ್ಣನ್ ಶರಣಾಗತಿಗೆ? ಇವ್ರು ಏನ್ ಇಷ್ಟೊಂದು ಗರ್ವ ಪಡ್ತಾರೋ ಕೃಷ್ಣ ಇಲ್ದೇನೆ, ಶರಣಾಗತಿ ಪಡ್ಕೊಳ್ದೇನೆ ಇವ್ರೇನೋ ಸಾಧಿಸ್ಬೋದು, ಏನೋ ಮೆರಿಬೋದು ಅಂತ. ಏನೂ ಇಲ್ಲ. ಕಾಲ ಬಂತು ಅಂದ್ರೆ ಜಸ್ಟ್ ನುಚ್ಚುನೂರ್ ಹಾಕ್ಬಿಡ್ತಾರೆ ಅಷ್ಟೇ. ಮುಗಿದೋಗ್ಬಿಡ್ತಾರೆ ಕತೆ. ಏನೂ ಇಲ್ಲ ಅವ್ರದ್ದು. ಅವ್ರ ದುಡ್ಡು ಯಾವ ಕೆಲ್ಸಕ್ಕೂ ಬರಲ್ಲ, ಅವ್ರ ಗರ್ವ ಎಲ್ ಕೆಲ್ಸಕ್ಕೂ ಬರಲ್ಲ. ಎಲ್ಲಾರ ಗರ್ವನೂ ತೆಗೆದು ಹಾಕ್ಬಿಡತ್ತೆ ಆ ಕಾಲ, ಮೃತ್ಯು ಅನ್ನೋದು ಅಲ್ವಾ. ಸಾಯೋ ವ್ಯಕ್ತಿಗೆ ಏನಾರು ಗರ್ವ ಇರತ್ತಾ? ನಾನು ಇಷ್ಟ ದೊಡ್ಡ ವ್ಯಕ್ತಿ ಗೊತ್ತಾ ಅಂತ ಹೇಳ್ತಾನ. ಅಯ್ಯೋ ನನ್ ಪರಿಸ್ಥಿತಿ ಈ ತರ ಆಯ್ತಾ ಅಂತ ಅಂತಾನೆ. ಯಾರು ಸಾಯೋ ಸಮಯದಲ್ಲಿ ಅವ್ರ ಗರ್ವ ಎಲ್ಲ ಹೋಗ್ಬಿಡತ್ತೆ ಗೊತ್ತಾ. ನಮ್ದು ಈಗೋ, ನಮ್ಮ ಅಹಂಕಾರ ಪೂರ್ತಿಯಾಗಿ ಸೊನ್ನೆಗ್ ಬರುತ್ತೆ. ಜಸ್ಟ್ ಇವಾಗ ಪೊಲೀಸ್ ಅರೆಸ್ಟ್ ಮಾಡೋದಕ್ ಬಂದಾಗ ಕೈದಿಗಳನ್ನ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳ, ಕೈ ಎತ್ತು ಅಂತ ಹೇಳ್ತಾರಲ್ಲ, ಕೈ ಎತ್ಬಿಟ್ಟು ಮಂಡಿ ಮೇಲೆ ಕುತ್ಕೊ ಅಂತ ಹೇಳ್ತಾರಲ್ವಾ, ಸರೆಂಡರ್ ಆಗೋದಕ್ಕೆ. ಇನ್ನೇನು ಜಾಸ್ತಿ ಆಟ ಆಡ್ಬೇಡ ಅಂತ. ಸೊ ಹಾಗೆ ಕಾಲನೂ ಅದೇ ತರ ಬಂದು ನಮ್ಮನ್ನ ಆಕ್ಚುಲಿ ಬಂಧಿಸುತ್ತೆ, ಮುಗಿಸ್ಬಿಡೋದು ಅಷ್ಟೇ. ನಮ್ಮ ಆಟ ಆಡೋದಕ್ಕೆ ಏನು ಚಾನ್ಸ್ ಇರಲ್ಲ ನಮ್ಗೆ. ನಮ್ಮ 108 ಪ್ಲಾನ್ಗಳು, ತಂತ್ರ ಕುತಂತ್ರಗಳು ನಾವೇನ್ ಮಾಡ್ತೀವಲ್ವಾ ಭಗವಂತನ ತಪ್ಪಿಸ್ಕೊಳಕ್ಕೆ, ಮುಗಿಯತ್ ಅಲ್ಲಿಗೆ. ಅಲ್ಲಿಂದ ಇನ್ನು ನಾವೇನ್ ತಪ್ಪಿಸ್ಕೊಳಕ್ ಆಗಲ್ಲ. ಹಿಡ್ದಂಗ್ ನಮ್ನ ಅಷ್ಟೇ. ನಮ್ನ ಅಂದ್ರೆ ಯಾರು ಶರಣಾಗತಿ ಪಡ್ಕೋತಿಲ್ವೋ ಎಲ್ರು. ಸೊ ಅದೇ ಕೃಷ್ಣ ಹೇಳ್ತಿರೋದು. ಇವರೆಲ್ಲ ಏನು ದಾನ ಧರ್ಮ ಮಾಡ್ತಿರ್ಲಿಲ್ಲ ಅಂತಲ್ಲ. ಕೌರವ ಪಕ್ಷದಲ್ಲಿ ಬೇಕಾದಷ್ಟು ದಾನ ಧರ್ಮ ಮಾಡಿ, ಯಾರು ತುಂಬಾ ದಾನ ಧರ್ಮ ಬಗ್ಗೆ ತುಂಬಾ ಗರ್ವ ಪಡ್ಕೋತಾರಲ್ಲ, ಸಮಾಜ ಸೇವೆ ಬಗ್ಗೆ ತುಂಬಾ ಗರ್ವ ಪಡ್ಕೋತಾರ, ಒಳ್ಳೆತನದ ಬಗ್ಗೆ ತುಂಬಾ ಗರ್ವ ಪಡ್ಕೋತಾರ, ಅವ್ರ ಎಲ್ರಿಗೂ ಇದೇ ಪಾಠ. ಕೌರವರಲ್ಲೂ ಕೂಡ ತುಂಬಾ ಒಳ್ಳೆಯವರಿದ್ದಾರೆ. ಆದ್ರೆ ಅವರು ಬೇಕಾದಷ್ಟು ದಾನ ಧರ್ಮ ಯಾಗ ಯಜ್ಞ ಎಲ್ಲಾ ಮಾಡೋರು ಅವರು.
ಬ್ರಾಹ್ಮಣರು ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರ ಮಾಡೋರು. ಋಷಿ ಮುನಿಗಳನ್ನ ಅವ್ರು ಪ್ರತಿ ಸರಿ ಕರೆಯೋರು, ಅವ್ರ ಆಸ್ಥಾನಕ್ಕೆ ಎಲ್ಲರೂ ಬರೋರು, ಎಲ್ಲಾ ಮಾಡೋರು ಅವ್ರು. ಬರೀ ಕೊಲೆ ಒಂದೇ ಮಾಡ್ತಿರ್ಲಿಲ್ಲ, ಅವ್ರಿಗೆ ಎಲ್ಲ ನಡ್ಸ್ಕೊಂಡು ಹೋಗೋರು ಅವ್ರು. ಬಟ್ ನಿಜವಾದ ವ್ಯಕ್ತಿಗಳು ಯಾರು, ಭಗವಂತನ ಮೆಚ್ಚುಗೆ ಪಡ್ಕೊಳ್ಳೋಂತವ್ರು ಅಂದ್ರೆ ಓನ್ಲಿ ಅವನ ಭಕ್ತರೇ. ಇಷ್ಟನ್ ಬಿಟ್ಟು ಬಾಕಿ ಏನೇ ಮಾಡಿದ್ರು ನಾವು ನಾಟಕಗಳು ಅದೆಲ್ಲ ನಮ್ ಸಂತೃಪ್ತಿಗಷ್ಟೇ, ನಮ್ ಸೆಲ್ಫಿಶ್ ಡಿಸೈರ್. ಆಕ್ಚುಲಿ ನಮ್ಮ ಸ್ವಾರ್ಥಕ್ ನಾವ್ ಮಾಡೋದು. ನಾವ್ ಒಳ್ಳೆಯವರಾಗಿರೋದು ಆಕ್ಚುಲಿ ನಮ್ ಸ್ವಾರ್ಥಕ್ಕೆ. ನಾನ್ ಚೆನ್ನಾಗಂತ ಅನ್ಸ್ಕೋಬೇಕಲ್ಲ, ನಮ್ ಮುಖ ಚೆನ್ನಾಗ್ ಕಾಣಿಸ್ಬೇಕಲ್ಲ ಕನ್ನಡದಲ್ಲಿ, ಇಲ್ಲ 4 ಜನ ಮುಂದೆ, ಅದಕ್ಕೆ ನಾವ್ ಒಳ್ಳೆಯವರಾಗಿರೋದು. ಆಕ್ಚುಲಿ ನಮ್ಗೆ ಒಳ್ಳೆಯವರಾಗಿರೋದಕ್ಕೆ ಇಷ್ಟ ಇಲ್ಲ, ನಾವ್ ಒಳ್ಳೆಯವರು ಅಲ್ಲ. ಆಕ್ಚುಲಿ ಒಳ್ಳೆಯವ್ರು ಯಾವಾಗ ಆಗ್ತೀವಿ, ಆ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿ ಹೊಂದ್ರೇನೆ ನಾವ್ ಒಳ್ಳೆಯವ್ರು ಅಂತ ಅನ್ಸ್ಕೋತೀವಿ. ಅಂದ್ರೆ ಹಿಂಗ್ ಒಳ್ಳೆತನ ಬರುತ್ತೆ ನಮ್ಮಲ್ಲಿ. ಯಾವ ಒಳ್ಳೆತನ? ಯಾರಿಗೋಸ್ಕರ ಒಳ್ಳೆತನ? ನಮ್ಗೋಸ್ಕರ ನಾವು ಒಳ್ಳೆತನ ಇದೀವಾ? ನಮ್ಗೆ ಯಾರ ಬಗ್ಗೆ ನಮ್ಗೆ ಒಳ್ಳೇದಿಲ್ಲ ಆಕ್ಚುಲಿ ಭಾವನೆ, ನಮ್ ಬಗ್ಗೆನೂ ನಮಗಿಲ್ಲ. ಆ ಶರಣಾಗತಿ ಪಡೆದಾಗ್ಲೇ ಆ ಕ್ಷಣದಿಂದಾನೇ ನಮ್ಮಲ್ಲಿ ಒಳ್ಳೆತನ ಅನ್ನೋದು ಕಾಣಿಸ್ಕೊಳುತ್ತೆ. ಇಲ್ಲ ನಾವು ಒಳ್ಳೆತನಕ್ಕೆ ಏನು ಲೆಕ್ಕನೇ ಇಲ್ಲ. ಒಳ್ಳೆತನ ಅನ್ನೋದು ಏನು? ಒಳ್ಳೆತನ ಅಂದ್ರೆ ಏನು? ಒಳ್ಳೆತನ ಅಂದ್ರೆ ಧರ್ಮ. ಅದು ಧರ್ಮ ಕೊಟ್ಟಿರೋದೇ ಭಗವಂತ. ಅವನಿಗೆ ಶರಣಾಗತಿ ಪಡ್ಕೊಳ್ದೇನೆ ನಾವು ಒಳ್ಳೆಯವರು ಅಂತ ನಾವು ಡಂಗೂರ ಹೊಡೆದ್ರೆ ಒಳ್ಳೆಯವ್ರು ಅನ್ಸ್ಕೋತೀವ. ನಮ್ ಸೋಕಾಲ್ ಬ್ರಾಹ್ಮಣರು ಅಷ್ಟೇ. ನಾವು ವೆಜಿಟೇರಿಯನ್ ರೀ, ನಾವು ಬರೀ ನಾವೇನು ಮಾಂಸ ಮುಟ್ಟೋದಿಲ್ಲ. ನಾವು ಹುಟ್ಟಾಗಿಂದಾನು ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ನಾವು ಏನು ವೆಜಿಟೇರಿಯನ್ ಆಗೇ ಇರೋದು ಜೀವನ ಕಾಲ ಅಂತ. ಅಷ್ಟ್ ಸಾಕಾಗಲ್ಲ, ಅದು ಸಾಕಾಗಲ್ಲ. ಅದು ಅಷ್ಟೇ ಕ್ವಾಲಿಫಿಕೇಶನ್ ಸಾಕಾಗಲ್ಲ. ಶರಣ ಹೊಂದ್ಲೇಬೇಕು ಕೃಷ್ಣನಿಗೆ. ಎಂತವರೇ ಆಗಿರ್ಬೋದು, ಎಷ್ಟೇ ದೊಡ್ಡ ಕುಲದಿಂದ ಬಂದಿರ್ಬೋದು. ಕೃಷ್ಣನ್ ಮುಂದೆ ಕೈ ಬಗ್ದೆ ಹೋದ್ರೆ, ಕಾಲ್ ಬಗ್ದೆ ಹೋದ್ರೆ, ತಲೆ ಬಗ್ದೆ ಹೋದ್ರೆ ಆ ಜನ್ಮನು ಬೇಸ್ಟ್. ಅದು ಒಂದು ಶ್ಲೋಕ ಬರ್ತದೆ ಏನದು, ಶುಚಿ ಮುಚ್ಚಿ ಅಂತ ಒಂದ್ ಶ್ಲೋಕ ಬರುತ್ತೆ. ಶುಚಿ ಮುಚ್ಚಿ ಅಂತ ಅಂದ್ರೆ ಎಲ್ಲಾ ಶುಚಿ ಇದ್ಕೊಂಡು ತುಂಬಾ ನಾವು ಕ್ಲೀನಪ್ಪ, ನಾವು ಮಡಿ ಗಿಡಿ ಭಾಗ ತುಂಬಾ ಚೆನ್ನಾಗ್ ಫಾಲೋ ಮಾಡ್ತೀವಿ ಅನ್ಬಿಟ್ಟು ನಾವು ಶರಣಾಗತಿ ಪಡೆದೇನೆ ಇದ್ರು ಆ ಶುಚಿ ಯಾವ ಕೆಲ್ಸಕ್ಕೆ? ಭಗವಂತನ ಭಕ್ತರಾಗ್ದಾರೆ ಆ ಶುಚಿ ಯಾವ ಕಾರ್ಯಕ್ಕದು? ಉಪಯೋಗ ಇಲ್ಲ ಶುಚಿ ಅದು, ಅಲ್ವಾ? ಅದೇ ಒಬ್ಬ ವ್ಯಕ್ತಿ ಎಂಜಲ್ ತಿನ್ಕೊಂಡು ಚೆನ್ನಾಗಿ ಅವನ್ ಒಳ್ಳೆ ಸಂಸ್ಕೃತದಲ್ಲಿ ಬೆಳೆದಿಲ್ದೇ ಇರ್ಬೋದು, ಭಯಂಕರ ಶುಚಿ ಫಾಲೋ ಮಾಡದೇ ಇರ್ಬೋದು, ಆದ್ರೆ ಅವ್ನು ಒಳ್ಳೆ ಭಕ್ತನಾಗಿ ಆಗಿದ್ದಾನ ಅನ್ಕೊಳ್ಳೋಣ. ಅವನು ಮುಚ್ಚಿಯಾಗಿದ್ರು ಕೂಡ ಅವನು ಒಳ್ಳೆ ಕೆಲಸ ಮಾಡಿದಾನಂತ ಅರ್ಥ. ಅವ್ನು ಮುಚ್ಚಿಯಾಗಿದ್ರು ಕೂಡ ಅವನ ಜೀವನ ಸಾರ್ಥಕ. ಯಾಕಂದ್ರೆ ಅವ್ನು ಫೈನಲಿ ಕೃಷ್ಣ ಶರಣಾಗತಿಗೆ ತಗೊಂಡಿರೋದಕ್ಕೆ. ಅಂಡ್ ಇವ್ರು ಬ್ರಾಹ್ಮಣ ಅನ್ಸ್ಕೊಂಡಿರೋನು, ಹೆಸರಿಗೆ ಬ್ರಾಹ್ಮಣ ಅನ್ಸ್ಕೊಂಡಿರೋನು, ಸುಮ್ಮನೆ ಶುಚಿ ಫಾಲೋ ಮಾಡೋನು ತಗೊಂಡಿಲ್ದೇ ಇರೋದಕ್ಕೋಸ್ಕರ. ಅದಕ್ಕೆ ಒಳ್ಳೆ ಉದಾಹರಣೆ ನಮ್ಮ ಕೃಷ್ಣನ 10ನೇ ಸ್ಕಂದಲ್ಲಿ ಬರುತ್ತಲ್ವಾ, ಬ್ರಾಹ್ಮಣ ಅಂಡ್ ಅವರ ಪತ್ನಿಯರು, ಬ್ರಾಹ್ಮಣಸ್ ಅಂಡ್ ಹಿಸ್ ವೈಫ್ಸ್ ಅಂತ ಅಲ್ವಾ. ಬ್ರಾಹ್ಮಣರು ದೊಡ್ಡ ದೊಡ್ಡ ವೇದ ಮಂತ್ರಗಳೆಲ್ಲ ಉಚ್ಚರಿಸ್ತಾ ಇದಾರೆ ಅವ್ರು. ಬಟ್ ಯಾವಾಗ ಕೃಷ್ಣನ ಮಿತ್ರರಲ್ವಾ, ಗೋಪ ಬಾಲಕರೆಲ್ಲ ಬಂದಾಗ ಅವರು ಏನಾದ್ರು ಕೇಳಿದಾಗ, ಪ್ರಸಾದ ಕೇಳಿದ್ರೆ ಕೃಷ್ಣ ಕೇಳ್ತಾ ಇದ್ದಾನೆ ಅಂದ್ರೆ ಕೊಡ್ಲಿಲ್ಲ, ಅವ್ರು ನಿರಾಕರಿಸ್ತಾರ, ನಾವು ಕೊಡೋದಿಕ್ಕಾಗಲ್ಲ ಅಂತ. ಅಲ್ಲಿ ಅವ್ರು ಮಾಡ್ತಾರೋ ಹೋಮನೇ ಕೃಷ್ಣನ ಸಂತೃಪ್ತಿಗೋಸ್ಕರ. ಆದ್ರೆ ಅವ್ರಿಗೆ ಅದೇ ಅರ್ಥ ಆಗ್ಲಿಲ್ಲ, ಅವ್ರು ವೇದದ ಸಾರಾಂಶನೇ ಅರ್ಥ ಆಗ್ಲಿಲ್ಲ ಅವ್ರಿಗೆ. ಹಂಗೆ ನಮ್ ಜನರು ಶಾಸ್ತ್ರದ ಸಾರಾಂಶ ಗೊತ್ತಿಲ್ಲದೆ ನಾವು ಒಳ್ಳೆಯವರು, ನಾವು ತುಂಬಾ ಧಾರ್ಮಿಕರು ಅಂತ ಅವರೇ ಅವ್ರಿಗೆ ಬಿರುದು ಕೊಟ್ಕೊಳ್ತಾರೆ. ಕೊನೆಗೆ ಅವ್ರು ಶರಣಾಗತಿ ಹೊಂದೇ ಹಂಗೆ ಇರ್ತಾರೆ. ಅವ್ರಿಗೆ ಇಷ್ಟ ಬಂದಿರೋ ದೇವತೆಗಳನ್ನ ಪೂಜಿಸ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಕೊನೆಗೆ ಕಾಲ ಬಂದಾಗ ದೇವ್ರನ್ನ ನಿಂದಿಸ್ತಾರಷ್ಟೆ. ನಾನ್ ಜೀವನ ಪರ್ಯಂತ ಒಳ್ಳೆಯವನಾಗಿದ್ದೆ, ನಂಗೇನಾಯ್ತು ಅಂತ. ಯಾರಿಗೂ ಗೊತ್ತಿಲ್ಲ ಇದು ಈ ಸೀಕ್ರೆಟ್, ಈ ವಿಷಯನ ಯಾರಿಗೂ ಗೊತ್ತಿಲ್ಲ. ಇದು ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್. ಇದು ಪರಮ ಗುಹ್ಯವಾದಂತ ರಹಸ್ಯವಾದಂತ ವಿಷಯ. ಇದು ಕೃಷ್ಣನ್ ಶರಣಾಗತಿ ಪಡ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು. ಇದು ಗೊತ್ತಿಲ್ಲದೆ ಜನ ಏನ್ ಮಾಡ್ತಿದ್ದಾರೆ, ಎಲ್ಲೆಲ್ಲೋ ತಿರುಗ್ತಾ ಇದ್ದಾರೆ. ಭಾವಾರ್ಥ ಓದ್ತೀರಾ? ತುಂಬಾ ಚೆನ್ನಾಗಿದೆ. ಯಾರು ಓದ್ತೀರಾ ಭಾವಾರ್ಥ ಇರೋದು? ಹರೇ ಕೃಷ್ಣ. ಓದ್ಲಿ ಮಾತಾಜಿ? ಓದಿ ಮಾತಾಜಿ. ಭಾವಾರ್ಥ. ಕೃಷ್ಣನು ತನ್ನ ಸ್ನೇಹಿತ ಮತ್ತು ದೇವೋತ್ತಮ ಪರಮಪುರುಷ ಎಂದು ಅರ್ಜುನನಿಗೆ ತಿಳಿದಿದ್ದರೂ ಕೃಷ್ಣನು ತೋರಿಸಿದ ಹಲವು ರೂಪಗಳಿಂದ ಅವನಿಗೆ ತೊಡಕಾಯಿತು. ಆದುದರಿಂದ ಈ ವಿನಾಶಕಾರಕ ಶಕ್ತಿಯ ವಾಸ್ತವ ಉದ್ದೇಶವನ್ನು ಕುರಿತು ಇನ್ನಷ್ಟು ಪ್ರಶ್ನೆ ಮಾಡಿದನು. ಪರಮ ಸತ್ಯವು ಎಲ್ಲವನ್ನೂ ಬ್ರಾಹ್ಮಣರನ್ನು ಸಹ ನಾಶ ಮಾಡುತ್ತದೆ ಎಂದು ವೇದಗಳಲ್ಲಿ ಹೇಳಿದೆ. ಘಟ ಉಪನಿಷತ್ತಿನಲ್ಲಿ 1, 2 ಮತ್ತು 25 ಹೀಗೆ ಹೇಳಿದೆ. ಯಶ ಬ್ರಹ್ಮ ಚ ಕ್ಷತ್ರ ಚ ಉಭೇ ಭವತ
ಓದನಂ ಮೃತ್ಯುರ್ ಯಶೋಪಸೇಚನಂ ಕ ಇತ್ಥಾ ವೇದ ಯತ್ರ ಸಹ. ಕಟಕಡೆಗೆ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ಉಳಿದೆಲ್ಲವರು ಪರಮನು ಒಂದು ತುತ್ತಿನಂತೆ ನುಂಗಿಬಿಡುವನು. ಪರಮ ಪ್ರಭುವಿನ ಈ ರೂಪವು ಭಕ್ಷಕವಾದ ಅದ್ಭುತ ರೂಪ. ಇಲ್ಲಿ ಕೃಷ್ಣನು ಸರ್ವಭಕ್ಷಕ ಕಾಲನ ರೂಪದಲ್ಲಿ ಪ್ರಕಟವಾಗಿದ್ದಾನೆ. ಕೇವಲ ಪಾಂಡವರನ್ನು ಬಿಟ್ಟರೆ ಇಲ್ಲಿದ್ದ ಎಲ್ಲರನ್ನೂ ಅವನು ಭಕ್ಷಿಸುತ್ತಾನೆ. ಯುದ್ಧವೂ ಬೇಕಿರಲಿಲ್ಲ, ಯುದ್ಧ ಮಾಡಿರುವುದೇ ಉತ್ತಮ. ಆಗ ಹತಾಶೆ ಇರುವುದಿಗೆ. ಪ್ರಭುವು ಅವನು ಯುದ್ಧ ಮಾಡದಿದ್ದರೂ ಅವರಲ್ಲಿ ಪ್ರತಿಯೊಬ್ಬರೂ ನಾಶವಾಗುವುದು, ಏಕೆಂದರೆ ಅದು ತನ್ನ ಯೋಜನೆ ಎಂದು ಹೇಳುತ್ತಾನೆ. ಅರ್ಜುನನು ಯುದ್ಧವನ್ನು ನಿಲ್ಲಿಸಿದರೆ ಅವರು ಬೇರೊಂದು ರೀತಿಯಲ್ಲಿ ಸಾಯುತ್ತಾರೆ. ಅವನು ಹೋರಾಡದಿದ್ದರೂ ಸಾವನ್ನು ತಪ್ಪಿಸುವಂತಿಲ್ಲ. ವಾಸ್ತವವಾಗಿ ಅವರೆಲ್ಲರೂ ಆಗಲೇ ಸತ್ತು ಹೋಗಿದ್ದರು. ಕಾಲವೆಂದರೆ ನಾಶ. ಪರಮಪ್ರಭುವಿನ ಇಚ್ಛೆಗಳಿಗೆ ಅನುಗುಣವಾಗಿ ಎಲ್ಲ ಅಭಿವ್ಯಕ್ತಿಗಳು ನಾಶವಾಗಬೇಕು. ಇದು ಪ್ರಕೃತಿಯ ನಿಯಮ. ಹರೇ ಕೃಷ್ಣ. ಜೈ. ಅಲ್ವಾ? ಎಲ್ಲಾರು ಕೊನೆಗೆ ನಾಶ ಆಗ್ಲೇಬೇಕು. ಎಲ್ಲಾರು ನಮ್ಮಿಂದ ಬಿಟ್ಟು ಹೋಗೇ ಹೋಗ್ತಾರೆ ಅಲ್ವಾ? ಇದ್ ನಾವ್ ಎಷ್ಟು ಬೇಗ ಅರ್ಥ ಮಾಡ್ಕೋತೀವೋ, ಎಷ್ಟು ಸಣ್ಣ ವಯಸ್ಸಲ್ಲಿ ಅರ್ಥ ಮಾಡ್ಕೋತೀವೋ ಅಷ್ಟು ಒಳ್ಳೇದ್ ನಮ್ಗೆ ಅಲ್ವಾ? ಇದು ನಿಜವಾದ ಸತ್ಯ. ಇದು ಎಲ್ಲಾನು ನಮ್ಮಿಂದ ಬಿಟ್ಟು ಹೋಗತ್ತೆ. ಎಲ್ಲಾನು ನಮ್ ಜೊತೆಗೆ ಪರ್ಮನೆಂಟ್ ಆಗಿ ಯಾವ್ದು ಉಳ್ಕೊಳಲ್ಲ. ಎಲ್ಲಾನು ಕಾಲ ಅನ್ನೋದು ನುಂಗತ್ತೆ. ಕೃಷ್ಣನೇ ಆ ಒಂದು ವಿಶ್ವರೂಪದಲ್ಲಿ ತೋರಿಸ್ತಾ ಇದ್ದಾನೆ, ನಾನೇ ಒಂದ್ ಕಾಲ ಆಗಿ ಮೃತ್ಯುಯಾಗಿ ಎಲ್ಲಾನು ನುಂಗ್ಬಿಡ್ತೀನಿ. ರಾಮನನ್ನ, ಕ್ಷತ್ರಿಯರನ್ನ, ಪ್ರತಿಯೊಬ್ರನ್ನು ಅಲ್ವಾ? ಅದೇ ಕೃಷ್ಣ ಹೇಳ್ತಾ ಇರೋದಿಲ್ಲ. ಭಗವಂತ ಯಾರನ್ನೂ ಉಳ್ಸೋದಿಲ್ಲ ಇಲ್ಲಿ. ಹಾಗಾಗಿ ಅರ್ಜುನ ಏನು ನಾನು ಯುದ್ಧ ಮಾಡ್ದೇನೆ ಎಲ್ರು ನಾನು ಕಾಪಾಡ್ತೀನಿ ಅಂತ ಅನ್ಕೊಂಡ್ ಅವನ್ ಭ್ರಮೆ ಅದು ಅಲ್ವಾ? ನಾವೇನ್ ಅನ್ಕೋತೀವಿ, ಈ ತರ ಮಾಡಿದ್ರೆ ನಾವ್ ಹಿಂಗಿರ್ತೀವಿ, ನಾವ್ ಉಳ್ಕೋತೀವಿ, ಚೆನ್ನಾಗಿರ್ತೀವಿ, ಆ ತರ ಮಾಡಿದ್ರೆ ನಾವ್ ಇರ್ತೀವಿ. ಓಕೆ, ಪ್ರಯತ್ನ ಹಾಕೋಣ ಅಷ್ಟೇ. ಆದ್ರೆ ಸತ್ಯ ಇದೆ, ಸತ್ಯ ಅಲ್ವಾ? ನಾವಿರೋ ಕಾಲ ಮೇಂಟೈನ್ ಮಾಡ್ಬೋದು ಅಷ್ಟೇ. ನಮ್ಮನ್ನ ನಾವು ಕಾಪಾಡ್ಕೊಳಕಂತೂ ಆಗಲ್ಲ. ಕಾಪಾಡೋದು ಓನ್ಲಿ ಅವನೊಬ್ನೇ ಅಲ್ವಾ? ಸುಪ್ರೀಂ ಪ್ರೊಟೆಕ್ಟರ್ ಯಾರು? ಓನ್ಲಿ ಕೃಷ್ಣನೇ. ಅವನೇ ರಕ್ಷಿಸಕ್ ಬರಕ್ ಸಾಧ್ಯ ನಮ್ಮನ್ನ. ಅವನ್ ಶರಣಾಗತಿ ಪಡ್ದೇನೆ ನಾವು ಯಾರನ್ನ ಪಡ್ಕೋತಿದ್ವಿ ಶರಣಾಗತಿ ರಕ್ಷಣೆಗೆ ಅಲ್ವಾ? ಈ ಭೌತಿಕದ ತಾತ್ಕಾಲಿಕ ವಸ್ತುಗಳ ಮೇಲೆ ನಾವೆಲ್ಲ ನಿರ್ಭರರಾದ್ರೆ ನಮ್ ಮೂರ್ಖತ್ವ ಆಗತ್ತೆ. ನಾವು ಡಿಪೆಂಡ್ ಆದ್ರೆ ಓನ್ಲಿ ಕೃಷ್ಣನ್ ಮೇಲೆ ಡಿಪೆಂಡ್ ಆಗ್ಬೇಕು. ಅವನ್ ಕೃಪೆ ಮೇಲೆ ನಾವೆಲ್ಲ ನಿರ್ಭರರಾಗಿರ್ಬೇಕು. ಅವ್ನ ಕೃಪೆ ಯಾವಾಗ ಸಿಗತ್ತೆ ನಮ್ಗೆ? ನೀವ್ ಹೇಳಿ, ಯಾವಾಗ ಸಿಗತ್ತೆ ಅವನ್ ಕೃಪೆನ? ನೀವೇ ಈಗ ಉತ್ತರ ಕೊಡ್ಬೇಕು. ಅವ್ನ್ ಹೇಳಿರೋ ರೀತಿಯಲ್ಲಿ ನಡ್ಕೊಂಡ್ರೆ ಸಿಗತ್ತಾ ಕೃಪೆನ, ಅಥವಾ ಅವ್ನ್ ಹೇಳಿರೋ ರೀತಿ ವಿರುದ್ಧವಾಗಿ ನಡ್ಕೊಂಡ್ರೆ ಸಿಗತ್ತಾ? ನಿರಂತರ ಧ್ಯಾನದಿಂದ ಮಾತಾಜಿ, ನಿರಂತರವಾಗಿ ಮಾಡ್ತಾ ಇರ್ಬೇಕು, ಪ್ರಯತ್ನ ಪಡ್ತಾ ಇರ್ಬೇಕು. ಭಗವಂತ ಹೇಳಿರೋ ರೀತಿಯಲ್ಲಿ ನಡ್ಕೊಂಡೋದ್ರಿಂದಾನೇ ಬರುತ್ತೆ ಅವ್ನ ಕೃಪೆ ನಮ್ಗೆ ಸಿಗತ್ತೆ. ಇವ್ರು ಪ್ರಯತ್ನಾರು ಮಾಡ್ತಿದಾಳಲ್ಲ, ಸುಧಾಮಾತಾಜಿ ಪ್ರತಿ ನಿತ್ಯ ಜಪ ಮಾಡ್ತಿದಾರಲ್ಲ, ಎಷ್ಟೇ ಕಷ್ಟ ಆದ್ರು, ಎಷ್ಟೇ ಅಡ್ಡಿ ಇದ್ರು. ಸುಮಂಗಳ ಮಾತಾಜಿ ಎಷ್ಟು ಚೆನ್ನಾಗಿ ಪ್ರತಿನಿತ್ಯ 4 ರೌಂಡ್ ಮಾಡ್ತಿದಾರ, 16 ರೌಂಡ್ ಮಾಡ್ತಿದಾರ. ಮಾತಾಜಿ 14 ರೌಂಡ್ ಮಾಡ್ತೀನ್ರಿ, ಒಂದೊಂದ್ಸರಿ 16 ಆಗ್ತಾವ್ರಿ ಮಾತಾಜಿ. ನಮ್ಗೆ ಎಲ್ಲದಕ್ಕೂ ನಮಗ್ ಸಮಯ ಇದೆ, ಬಟ್ ಭಗವಂತನ ಕಾರ್ಯಕ್ಕೆ ಸಮಯ ಅನ್ನಕ್ಕಾಗತ್ತಾ? ಕಲಿಯುಗದಲ್ಲಿ ಇರೋದ್ ನಾವು. ನಮ್ಮ ಹತ್ರ ಆಯುಷ್ ಇರೋದೇ 100 ಇಲ್ಲ, ಎಷ್ಟಿದೆ ಅನ್ನೋದು ಗೊತ್ತೂ ಇಲ್ಲ. ಗೊತ್ತಾಗಿದ ತಕ್ಷಣ ನಾವು ಎಚ್ಚರ್ಕೋಬೇಕು, ಹೆದರ್ಕೋಬೇಕಾಗಿಲ್ಲ. ಎಚ್ಚರ್ಕೊಂಡಿದ್ರೆ ಸಾಕು ಅಲ್ವಾ? ಯಾಕಂದ್ರೆ ಹೆದರ್ಕೊಂಡು ಇಷ್ಟನ್ನ ನಾವು ಪ್ರೀತಿಸಕ್ ಆಗಲ್ಲ. ಎಚ್ಚರಿಕೆಯಿಂದ ನಾವು ಜ್ಞಾನದಿಂದ ನಾವು ನಮ್ಮ ಸಾಧನೆಯನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ನಾವು ಮೊದ್ಲಿಗೆ ನಮ್ಗೆ ಇಷ್ಟ ಆಗದೆ ಇರ್ಬೋದು, ಕಷ್ಟ ಅನ್ಸ್ಬೋದು. ಇದೇನಪ್ಪ ಇದ್ರೆಲ್ಲ ನಮ್ಗೆ ಅಭ್ಯಾಸ ಇಲ್ಲ, ಹೊಸದಾಗಿದೆ, ಇಷ್ಟು ಜ್ಞಾನ ಏನು, ಇಷ್ಟು ಪುಸ್ತಕ ಏನು, ಇಷ್ಟು ಬರೆಯೋದೇನು, ಇಷ್ಟು ತಿಳ್ಕೊಳ್ಳೋದೇನು, ಸತ್ಸಂಗ ಏನು, ಚಾಂಟಿಂಗ್ ಏನು, 108 ಅನ್ಸ್ಬೋದು. ನಮ್ ತಲೆಗೆ 108 ಹೊಳಿಯತ್ತದು. ಅದ್ ಹೇಳೋದೇ ಅದೇ, ಅದ್ ಮಾಡೋದೇ ಕೆಲ್ಸ ಅದು. ನಮ್ ಮನ್ಸು ಹೇಳೋದೇ ಅದು. ಮಾಯೆಗೆ ಶರಣಾಗೋದಕ್ಕೆ ಅದ್ ಹೇಳೋದದು. ಅದೇ ನಾವು ಮಾಡ್ಕೊಂಡ್ ಬಂದದ್ದು ಇಷ್ಟು ಕಾಲ. ಬಟ್ ಮಾಡ್ತಾ 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 ಅಭ್ಯಾಸ ಆಗತ್ತೆ. ಅಭ್ಯಾಸ ಆಗ್ತಾ 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 ಅದ್ರ ಮೇಲೆ ನಮ್ಗೆ ರುಚಿ ಬರುತ್ತೆ ಅಲ್ವಾ? ಎಷ್ಟು ಜನ ನಿಮ್ಮಲ್ಲಿ ಅಡಿಗೆ ಮಾಡೋದಕ್ಕೆ ಯಾರು ಇಷ್ಟ ಪಡ್ತಾರೆ ಹೇಳಿ? ನಿಮ್ಮಲ್ಲಿ ಯಾರಿಗೆ ಅಡಿಗೆ ಮಾಡೋದು ತುಂಬಾ ಇಷ್ಟ? ಎಲ್ರಿಗೂ ಇಷ್ಟನಾ? ಪಂಚ ಪ್ರಾಣ ನಿಮ್ಗೆ ಮಾಡ್ಬೇಕು ಮಾತಾಜಿ, ಎಲ್ರಿಗೂ ಇಷ್ಟನಾ? ಮಾಡ್ಬೇಕು ಅಷ್ಟೇ. ಮಾಡ್ದವ್ರೆ
ಮಾಡಿದ್ರೆ ಏನಿದೆ ಮಾಡಿದ್ರೆ ಆಕ್ಷನ್ ಪಾಪ ಉಪವಾಸ. ತಿನ್ಬೇಕಾಗತ್ತೆ. ಹೊರಗಡೆ ಚೆನ್ನಾಗ್ ಮಾಡಿಲ್ದ ತಿನ್ಬೇಕಾಗತ್ತೆ, ಇಲ್ಲ ಮನೇಲಿ ಯಾರು ಮನೆಯವ್ರು ಮಾಡ್ಕೊಟ್ರೆ ಅದನ್ನ ತಿನ್ಕೊಂಡು ನಾವು ಕಷ್ಟ ಪಡ್ಕೊಂಡು ತಿನ್ಬೇಕಾಗತ್ತೆ. ಅದ್ರ ಬದಲು ನಾವೇ ಮಾಡೋದು ವಾಸಿ. ಫಸ್ಟ್ ಅಷ್ಟು ಇಷ್ಟ ಇರ್ಲಿಲ್ಲ ಮಾತಾಜಿ. ಕೃಷ್ಣ ಅಷ್ಟು ಪತ್ನಿ ಬಂದ್ಮೇಲೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ಬೇಕು ಅಂತ ಅನ್ಸುತ್ತೆ. ಕೃಷ್ಣನ್ ಸೇವೆಗಳಿಗೆ ನಿಜವಾಗ್ಲೂ ಮೊದಲು ಇಷ್ಟ ಆಗ್ತಿರ್ಲಿಲ್ಲ ಮಾತಾಜಿ. ಇವಾಗ ಕೃಷ್ಣನ್ಗೋಸ್ಕರ ಕಿಚನ್ ಕ್ಲೀನ್ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಇದೆಲ್ಲ ತಲೆಯಲ್ಲಿ ಬರುತ್ತೆ. ನಮ್ಗೋಸ್ಕರ ಅಲ್ಲ ಅಂದ್ರೂ ಭಗವಂತನಿಗೋಸ್ಕರ ಮಾಡ್ಬೇಕಲ್ಲಪ್ಪ ಅನ್ಸುತ್ತೆ. ಹಿಂಗ ಅಲ್ವಾ? ಸೇವೆ ಹಾ. ಮಾಡಕ್ಕೋಸ್ಕರ ಆದ್ರೂ ನಾವು ಚೆನ್ನಾಗ್ ಅಡ್ಗೆ ಮಾಡ್ಬೇಕು ಅನ್ಸತ್ತೆ. ಮನ್ಸಿಟ್ಟು ನೀವು ಮಾಡೋ ಒಂದ್ ಕೆಲ್ಸ ಚೆನ್ನಾಗ್ ಮಾಡೋಣ ಅನ್ಸತ್ತೆ. ಇಷ್ಟ ಕಾಲ ನಮ್ಗೋಸ್ಕರ ನಾವ್ ತಿಂದಾಯ್ತು, ಮಾಡ್ಕೊಂಡಿದ್ದಾಯ್ತು, ಬೇಯಿಸ್ಕೊಂಡಿದ್ದಾಯ್ತು. ಈಗ ತಿಳಿದಾಯ್ತಲ್ಲ ನಾವು ಅವನಿಗೋಸ್ಕರ ಅಡ್ಗೆ ಮಾಡ್ತಿದೀವಂತ. ಒಳ್ಳೆ ಶುಚಿಯಾಗಿ ಒಳ್ಳೆ ಮನ್ಸಿಂದ ಸ್ನಾನ ಮಾಡ್ಕೊಂಡು ಅಲ್ವಾ ಮನ್ಸ್ಪೂರ್ವಕವಾಗಿ ಸೇವೆ ಮಾಡೋಣ ಅನ್ಸುತ್ತೆ. ಮಾಡೋ ಅದೇ ಅನ್ನ ಸಾರು ಪಲ್ಯನೇ ಇರ್ಬೋದು, ಮನ್ಸಿಟ್ ಮಾಡ್ತೀವಲ್ವಾ. ಸೊ ಮನ್ಸಿಟ್ ಮಾಡೋದು ಮುಖ್ಯ. ಅಷ್ಟೇ ಸಾಕು, ಚಿಕ್ಕ ಸೇವೆನೇ ಸಾಕು, ಚಿಕ್ಕ ಸೇವೆನೇ ಸಾಕು. ಇಲ್ಲ ನಿಮ್ಗೆಲ್ಲ ಇನ್ನೊಂದ್ ಸ್ವಲ್ಪ ಟೈಮ್ ಇದ್ರೆ, ತುಂಬಾ ಶಕ್ತಿ, ಇನ್ನೊಂದ್ ಸ್ವಲ್ಪ ಶಕ್ತಿ ಇದ್ರೆ ವಾರಕ್ಕೊಂದ್ ದಿವಸ ಒಂದ್ ಚಿಕ್ಕ ಸತ್ಸಂಗ ಮಾಡ್ಬೋದು. ಸತ್ಸಂಗದಲ್ಲಿ ಬರೋ ಡಿವೋಟೀಸ್ಗೆ ಏನ್ ಮಾಡ್ಬೇಕು, ಅವ್ರಿಗೆ ಏನ್ ತಿಂಡಿ ಮಾಡ್ಬೋದು, ಅವ್ರಿಗೆ ಏನ್ ಪ್ರಸಾದ ಮಾಡಿದ್ ಸ್ವೀಕರಿಸುವ, ಅವ್ರಿಗೆ ಸೇವೆ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರು ಸಾಕು. ಅದು ಕೂಡ ಅದರಿಂದ ಕೂಡ ಕೃಷ್ಣ ತುಂಬಾ 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 ಒಂದ್ ಕೃಪೆ ಸಿಗತ್ತೆ ನಮ್ಗೆ. ಪ್ರಚಾರ ಈ ಸಂಸ್ಥೆಯ ಒಂದು ಮೇನ್ ರೂಲ್ ಅಂದ್ರೆ ರೂಲ್ ಅನ್ನಕ್ಕಾಗಲ್ಲ. ಅದು ಏನಂತಾರೆ, ಅದು ಅಷ್ಟು ಪ್ರಿಯವಾದದ್ದು ಚೈತನ್ಯ ಮಹಾಪ್ರಭುಗೆ ಪ್ರಚಾರ ಮಾಡೋದನ್ನದು ಅಲ್ವಾ. ಅನ್ನೋದು ಸರ್ವ ಭಾರತ ಭೂಮಿ ಜನ್ಮ ಸಾರ್ಥಕ ಕರೋ ಉಪಕಾರ. ಇದು ಜನ್ಮ ಸಾರ್ಥಕ ಮಾಡ್ಕೊಂಡು ಇನ್ನೊಬ್ರಿಗೆ ಉಪಕಾರ ಮಾಡೋದು. ಇದ್ರಿಂದನೂ ಅಷ್ಟೇ ಕೃಷ್ಣನ ಅಪಾರ ಕೃಪೆ ಸಿಗತ್ತೆ ನಮ್ಗೆ. ಯಾವಾಗ್ಲೂ ಭೌತಿಕ ಜೀವನದಲ್ಲಿ ಮಗ್ನರಾಗಿದ್ರೆ ಏನಿದೆ ಅದ್ರಲ್ಲಿ? ಅದೊಂದು ಸತ್ತ ಶವ ಇದ್ದಂಗೆ. ಭಾಗವತ ಅದೇ ಹೇಳತ್ತೆ, ಸತ್ತ ಶವಾಗ ಅಲಂಕಾರ ಮಾಡಿದ್ರೆ ಏನಾರ ಅರ್ಥ ಇದೆಯಾ? ಆ ಸತ್ತು ಬರೀ 4 ಕಲ್ಲುಗಳಿಂದ ಮಣ್ಣುಗಳಿಂದ ಮಾಡಿರುವಂತ ಮನೇನ ಅಲಂಕಾರ ಎಷ್ಟೇ ಶುದ್ಧ ಮಾಡ್ಕೊಂಡ್ರು, ಈ ಮನೆಗೆ ಯಾರು ವೈಷ್ಣವರೇ ಬರ್ದೇ ಹೋದ್ರೆ ಇದೊಂದು ಮನೇನ ಇದು? ಇದೊಂದು ಸ್ಮಶಾನ ಅಷ್ಟೇ. ನಾವಿರೋದೇ ಒಂದು ಸ್ಮಶಾನದಲ್ಲಿ, ಅಥವಾ ಈ ದೇಹನೇ ಒಂದು ಸ್ಮಶಾನ ಲೆಕ್ಕ. ಈ ಮನೆಗೆ ವೈಷ್ಣವರು ಬರಂಗಾದ್ರೆ, ಈ ಮನೆಯಲ್ಲಿ ಒಂದು ಕೀರ್ತನೆ, ಒಂದು ಕ್ಲಾಸು, ಒಂದು ಭಗವದ್ಗೀತೆ ಭಾಗವತ ತೆಗಿಯಂಗಾದ್ರೆ ಅವಾಗ ಮನೆ ಬೃಂದಾವನ ಆಗತ್ತೆ. ಇಲ್ಲಾಂದ್ರೆ ಅದೇ ಮನೆ ಅಂಧಕೂಪ. ಅದು ಗೃಹ ಅಂಧಕೂಪ ಅಂತ ಭಾಗವತ ಹೇಳತ್ತೆ. ಗೃಹದಲ್ಲಿ ಇದ್ಕೊಂಡು ಸತ್ತೇ ಹೋಗ್ತಾರೆ ಜನ ಅಲ್ವಾ. ಭಾಗವತ ಸ್ಟ್ರೈಟ್ ಟು ದ ಪಾಯಿಂಟ್ ಹೊಡಿಯತ್ತಷ್ಟೆ. ನಮ್ಗೆ ತಡ್ಕೊಳಕ್ಕೆ ದಮ್ ಬೇಕಷ್ಟೆ ಅಲ್ವಾ. ನಮ್ಗೆ ತಡ್ಕೊಳಕ್ ಶಕ್ತಿ ಬೇಕು. ಆಕ್ಚುಲಿ ಶಕ್ತಿ ಅಫ್ಕೋರ್ಸ್ ಕೃಷ್ಣ ಕೊಡ್ತಾನೆ. ಶುರುದಲ್ಲಿ ನಮ್ಗೆ ಭಯ ಆಗತ್ತೆ, ಏನ್ ಹಿಂಗಂತಾರೆ, ನನ್ ಮನೆ ಬಗ್ಗೆ ಹಿಂಗಂತಾರೆ ಇವ್ರು, ಗೃಹ ಅಂಧಕೂಪ ಅಂತಾರ, ಕೂಪನ ಇದು, ಅಯ್ಯೋ ನಾನು ಇಷ್ಟು ಕಷ್ಟ ಪಡ್ಕೊಂಡು ಬೆವ್ರು ಸುರಿಸಿ ಒಂದೊಂದು ಇಟ್ಕಿ ಕಟ್ಟಿರೋದು, ನಾನು ರೂಪಾಯಿ ಖರ್ಚು ಮಾಡಿ ನಾನು ಬೆವರೆಲ್ಲ ಸುರಿಸಿದ್ದೀನಿ ಮನೆಗೋಸ್ಕರ ಅಂತಾರೆ. ಆದ್ರೆ ಮನೆಯಿಂದ ಏನ್ ಬರತ್ ನಮಗೆ? ಮನೆಯಿಂದ ಮುಕ್ತಿ ಬರತ್ತಾ? ಇಲ್ಲ, ಮನೆಯಿಂದ ಮುಕ್ತಿ ಇಲ್ಲ. ಮನೆ ನಮ್ ಸಾವು ಕಾರಣ ಆಗತ್ತಷ್ಟೆ. ಬಟ್ ಅದೇ ಮನೆಗೆ ನಾವು ವೈಷ್ಣವರನ್ನ ಕರ್ಸಿದ್ರೆ ಅಲ್ವಾ, ಆ ಮನೆಯಲ್ಲಿ ಕೀರ್ತನೆ ಮಾಡಿದ್ರೆ, ಹರಿಕೃಷ್ಣ ಮಾಮಂತ್ರ ಒಂದು ಕೀರ್ತನೆ ನಡೀತು ಅಂದ್ರೆ, ಸಂಕೀರ್ತನೆ, ಅವಾಗ ಮನೆ ಜಸ್ಟ್ ಮನೆ ಆಗಲ್ಲ, ಆರ್ಡಿನರಿ ಮನೆ ಅಲ್ಲ ಅದು ಅಲ್ವಾ. ಅದೊಂದು ಭಕ್ತಿ ವೃಕ್ಷ ಆಗತ್ತೆ ಅಲ್ವಾ. ಅವಾಗ ನಮ್ ಜನ್ಮ ಸಾರ್ಥಕ ಆಗತ್ತೆ. ಅವಾಗ ಮನೆಗೆ ಒಂದು ಅರ್ಥ ಇದೆ, ಅವಾಗ ದುಡ್ಡಿಗೆ ಒಂದು ಅರ್ಥ ಇದೆ, ನಾವು ಖರ್ಚು ಮಾಡಿರೋ ದುಡ್ಡಿಗೆ. ಇಲ್ಲಾಂದ್ರೆ ಏನಿದೆ, ಒಂದು ಪಕ್ಷಿಗಳು ಮನೆ ಕಟ್ಕೊಳತ್ತೆ, ಗೂಡು ಕಟ್ಕೊಳತ್ತೆ, ಅದು ಮಕ್ಳುಗಳು ಮಾಡ್ಕೊಳತ್ತೆ, ಅದು ಅದಕ್ಕೆ ಊಟ ತಂದ್ಕೊಡತ್ತೆ. ನಾವೇನ್ ಮಾಡ್ತಿದೀವಿ ಮಹಾ ದೊಡ್ಡದಾಗಿ? ನಾವು ಮಾಡ್ಕೊಳ್ಳೋದು ಏನೋ ದೊಡ್ಡದಾಗಿ ಹಿಡ್ಕೋತೀವಿ ನಾವು, ಏನೂ ಇಲ್ಲ. ಅದು ಮಾಡತ್ತೆ, ಅದಕ್ಕೂ ಅಷ್ಟೇ ಇದೆ, ಅದಕ್ಕೂ ಏನೋ ಅಷ್ಟೇ ಇಮೋಷನ್ಸ್, ಫೀಲಿಂಗ್ಸ್ ಎಲ್ಲ ಇದೆ ಅದಕ್ಕೂ ಅಲ್ವಾ. ಮನೆ ಮಾಡ್ಕೊಳ್ಳೋದು, ಗೂಡು ಕಟ್ಕೊಳ್ಳೋದು, ಮಕ್ಳು ಮಾಡ್ಕೊಳ್ಳೋದು, ಊಟ ತಿನ್ನೋದು, ಇದೇನೋ ದೊಡ್ಡ ವಿಷಯನೇ ಅಲ್ಲ ಇದು. ಪ್ರಾಣಿ ಪಕ್ಷಿಗಳು ಮಾಡ್ತಾ ಇದೆ. ನಾವೇನ್ ಮಾಡ್ತಿದ್ವಿ ವಿಶೇಷವಾಗಿ ಹೇಳಿ? ನಮ್ಮ ಮನೆಯಲ್ಲಿ ನಾವೇನ್ ಮಾಡ್ತಾ ಇದೀವಿ?
ಏನಾದ್ರು ಹೊಸದ್ ಮಾಡ್ತಿದೀವ ನಾವು, ಅರ್ಥ ಇರೋ ಕಾರ್ಯ ಮಾಡ್ತಿದೀವ. ಅರ್ಥ ಇರೋ ಕಾರ್ಯ ಅಂದ್ರೆ ಭಕ್ತಿ ಕಾರ್ಯ, ಪ್ರಚಾರ ಮಾಡೋ ರೀತಿ ಬಗೆ ಬಗೆ ರೀತಿಯಲ್ಲಿ ನಾವು ಪ್ರಚಾರ ಮಾಡ್ಬೋದು. 108 ಪ್ರಸಾದ ಮಾಡ್ಕೊಂಡು ತಗೊಂಡೋಗಿ ಪುಸ್ತಕ ವಿತರಣೆ ಮಾಡ್ಬೇಕಾದ್ರೆ ಕೊಡಿ, ಏನೋ ಚಿಕ್ಕದಾಗ ಕೊಡಿ. ಎಕ್ಸ್ಪರ್ಟ್ ಅಡಿಗೆಯವರಾದ್ರೆ ಒಳ್ಳೆ ಇದು ಮಾಡ್ಬೋದು, ಏನಪ್ಪಾ ಡ್ರೈ ತಿಂಡಿಗಳು, ಕಡುಬು ಆಗಿರ್ಬೋದು, ಕಡುಬಲ್ಲ, ಕಡುಬು ತುಂಬಾ ದೊಡ್ಡದ್ ಬಿಡಿ, ಚಿಕ್ಕದಾಗಿ ಮಾಡ್ತಾರಲ್ಲ, ಶಂಕರ್ ಪಾಳೆ ಮಾಡ್ಬೋದು, ಇಲ್ಲ ಅವಲಕ್ಕಿ ಪೂರಿ ಮಾಡ್ತಾರಲ್ಲ, ಅದು ಇನ್ನು ಸುಲಭವಾಗಿರೋದೇನಿದೆ ಹೇಳಿ ಸ್ನಾಕ್ಸ್ ಮಾತಾಜಿ, ಬೇಗ ಒಂದ್ 10-15 ನಿಮಿಷದಲ್ಲಿ ಆಗುವಂಥದ್ದು, ಇನ್ನೊಬ್ರಿಗೆ ಕೊಡಕ್ಕೂ ಚೆನ್ನಾಗಿರಂಗೆ. ಸಿಹಿ ಅವಲಕ್ಕಿ ಮಾಡ್ಬೋದು ಮಾತಾಜಿ, ಮೋದಕ ಮಾಡ್ಬೋದು, ಹ್ಮ್ ಹಣ್ಣುಗಳದ್ದು ಸೇರಿ ರಸಾಯನ ತರ ಮಾಡ್ಬೋದು ಸಿಂಪಲ್ ಆಗಿ. ಹಾ ಆಮೇಲೆ ತುಪ್ಪ ಕಮ್ಮಿ ಎಲ್ಲ ಇಡ್ಸೋಂಥದ್ದು. ಕೆಲವರೆಲ್ಲ ಕಾನ್ಶಿಯಸ್ ಇರ್ತಾರಲ್ಲ ಮಾತಾಜಿ, ತುಪ್ಪ ತಿನ್ಬಾರ್ದು, ಹಾ. ಎಣ್ಣೆ ತಿನ್ಬಾರ್ದು ಅಂತ ಅವ್ರಿಗೆ ಲೈಟ್ ಆಗಿ ಸ್ವಲ್ಪ ಸ್ವೀಟ್ಸ್ ಮಾಡ್ಬೋದು, ವಿತೌಟ್ ಶುಗರ್, ಬೆಲ್ಲ ಹಾಕಿ ಎಲ್ಲ ಕಡ್ಲೆಕಾಯಿ ಉಂಡೆನೋ ಹಾ, ಅಲ್ವಾ? ಕಡ್ಲೆಕಾಯಿ ಬರ್ಫಿ ತರ ಎಲ್ಲ Simple. ಮಾಡ್ಬೋದು ಮಾತಾಜಿ, ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಬೋದು. ಎಲ್ಲ ಮಾಡ್ಬೋದು. ಬಟ್ ನಾವು ಮಾಡಿದಾಗ ಇದು ಕೃಷ್ಣನ್ ಸೇವೆ, ಇದು ಅವ್ರ ಡಿವೋಟಿ ಆಗಿಲ್ಲದೆ ಇರ್ಬೋದು, ಬಟ್ ಮುಂದೆ ಡಿವೋಟಿ ಆಗ್ತಾರೆ. ಈ ರೀತಿಯಲ್ಲೇ ನಾವು ಕೃಷ್ಣನ್ಗೆ ಸಂತೃಪ್ತಿ ಪಡಿಸ್ಬೋದು. ಅದೇ ರೀತಿಯಲ್ಲೇ ನಾವು ಬೆಳೆಯೋದು. ನಾವು ಬರೀ ನಮ್ದೇ ನಾವು ನೋಡ್ಕೊಂಡ್ರೆ ನಾವು ತುಂಬಾ ಚಿಕ್ಕದಾಗಿ ಬೆಳಿತೀವಿ. ನಾವು ನಮ್ಮ ಮನೇನ ದೊಡ್ಡದಾಗಿ ವಿಶಾಲವಾಗಿ ತೆಗದ್ವಿ ಅನ್ಕೊಳ್ಳೋಣ, ಬಾಗಲ್ನ 2 ಬಾಗಲ್ ತೆಗೆದ್ಬಿಟ್ಟು ಕೃಷ್ಣನ ಬರ್ಸ್ಕೊಳಂಗ್ ಮಾಡಿದ್ರೆ, ಅವಾಗ ನೋಡಿ ನಾವ್ ಯಾವ ರೀತಿ ಬೆಳಿತೀವಿ ಅಂದ್ರೆ, ನಮ್ಮನ್ನ ಯಾರು ಹಿಡಿಯಕ್ಕೆ ಆಗಲ್ಲ, ಯಾರು ಕೆಳಗೆ ಎಳೆಯಕ್ಕೂ ಆಗಲ್ಲ, ಯಾರು ನಮ್ಮನ್ನ ಕೆಳಗೆ ಎಳಿಯಕ್ ಆಗಲ್ಲ, ಅಷ್ಟು ಮೇಲೆ ಹೋಗ್ಬಿಡ್ತೀವಿ ನಾವು. ಒಂದ್ ದೊಡ್ಡ ವೃಕ್ಷನ ಯಾರಾದ್ರೂ ಮುರಿಯಕ್ಕಾಗತ್ತ, ಕತ್ತರ್ಸಕ್ಕಾಗತ್ತ? ಸಣ್ಣದಾಗಿದ್ರೆ ಅದನ್ನ ತೆಗೆದಾಕ್ಬಿಡ್ಬೋದು, ಇನ್ನು ಅದಕ್ಕೆ ಶಕ್ತಿ ಇಲ್ಲ ಅಂತ. ಒಂದ್ ದೊಡ್ಡ ವೃಕ್ಷ ಆದ್ರೆ ಯಾರಾದ್ರೂ ಅಲ್ಲಾಡ್ಸಕ್ ಆಗಲ್ಲ ಅಲ್ವಾ? ಈ ತರ ಸೇವೆಗಳು ನಾವು ಕೃಷ್ಣನ್ಗೋಸ್ಕರ ನಾವು ಮಾಡ್ಬೇಕು, ವಿಚಾರ ಮಾಡ್ಬೇಕು, ನಾವು ನಮ್ಮ ಮನೆ ಬಾಗಲ್ ತೆಗಿಬೇಕು. ಓಕೆನಾ? ಅಚ್ಚಾ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ತಸ್ಮಾತ್ ತ್ವಂ ಉತ್ತಿಷ್ಠ ಯಶೋ ಲಭಸ್ವ, ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅನುವಾದ ಓದ್ಲಿ ಮಾತಾಜಿ? ಬುದ್ಧಿಮತಿ. ಅನುವಾದ: ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಹರೇ ಕೃಷ್ಣ ಮಾತಾಜಿ. ನೋಡಿ, ಕೃಷ್ಣ ಹೇಳ್ತಾನೆ, ಏನಂತಾನೆ? ಎದ್ದೇಳು ಅಂತಿದ್ದಾನೆ. ಎದ್ದೇಳು ಅಂತ ಯಾಕೆ ಹೇಳ್ತಿದ್ದಾನೆ? ಎದ್ದೇಳು, ಎದ್ಬಿಟ್ಟು ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ ಅಂತಾನೆ ಕೃಷ್ಣ. ಈಗ ಈ ಯುದ್ಧ ಭೂಮಿದಲ್ಲಿ ಏನ್ ನಡೀತಿದೆ ಅಂತ ಮುಂದೆನೆ ತೋರಿಸ್ಬಿಟ್ಟಿದ್ದಾನೆ ಕೃಷ್ಣ. ಮುಂಚೆನೆ ಅವ್ನ್ ಬಾಯಲ್ಲಿ ಯಾರ್ಯಾರು ಹೋಗ್ತಾ ಇದಾರೆ, ಎಲ್ಲಾ ಕೌರವರೆಲ್ಲ ಹೆಂಗೆ ಅವ್ನ್ ದವಡೆಗಳ ಮಧ್ಯೆ ನುಚ್ಚು ನೂರು ಆಗ್ತಾ ಇದಾರೆ ಅಂತ ಅರ್ಥ ನೋಡಾಗೋಯ್ತು. ಅದ್ರ ಏನರ್ಥ? ಈ ಯುದ್ಧ ತೀರ್ಮಾನ ಆಗ್ಲೇ ತೋರ್ಸಾಗೋಯ್ತು ಅವನು, ಕೊನೆಗೆ ಏನ್ ನಡೆಯತ್ತೆ ಅನ್ನೋದು, ಯಾರು ಉಳ್ಕೋತಾರೆ ಯಾರು ಇರಲ್ಲ ಅನ್ನೋದು ತೋರ್ಸಾಗೋಯ್ತು. ಕೃಷ್ಣ ಸಿನಿಮಾ ತೋರ್ಸಾಯ್ತು ಅವನು ಅಲ್ವಾ? ಸೊ ನಮ್ ಜೀವನದಲ್ಲೂ ಏನಾಗತ್ತೆ ಅನ್ನೋದು ಎಲ್ಲ ಕೃಷ್ಣನ್ ಗೊತ್ತು, ನಮಗ್ ಗೊತ್ತಿಲ್ಲ ಅಷ್ಟೇ. ನಾವು ನೋಡಕ್ಕೆ ನಮಗ್ ಬರೋದಿಲ್ಲ, ನಮ್ಗ್ ಆಗೋದು ಇಲ್ಲ. ಭಗವಂತಂಗಾಗ್ಲಿ ನಿರ್ಣಯಿಸಿದಾನೆ ನಮ್ ಜೀವನದಲ್ಲಿ ಏನ್ ನಡಿಬೇಕು, ಏನಾಗ್ಬಾರ್ದು ಅನ್ನೋದು. ಹಾಗಾಗಿ ಅರ್ಜುನಗೆ ಏನ್ ಹೇಳ್ತಿರೋ ಕೃಷ್ಣ, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ. ಯುದ್ಧ ಮಾಡು ಅಂದ್ರೆ ಏನರ್ಥ? ಯುದ್ಧ ಮಾಡೋದು ಕೃಷ್ಣ ಹೇಳಿರೋ ರೀತಿಯಲ್ಲಿ ನಡ್ಕೊಳ್ಳೋದು ಅಲ್ವಾ? ಯುದ್ಧ ಕರ್ತವ್ಯ, ಹಾಗಾಗಿ ಯುದ್ಧ ಮಾಡು ಅಂತಿರೋದು. ಭಗವಂತ ನಮ್ಗೆ ಏನ್ ನೇಮಿಸಿದಾನೋ ಕೆಲ್ಸ, ಅದು ಕೃಷ್ಣನ್ ಕಾರ್ಯ ಅನ್ಕೊಂಡು ನಾವ್ ಮಾಡ್ಬೇಕು ಅಲ್ವಾ? ಈಗ ನಾವ್ ವರ್ಣಾಶ್ರಮ ಪದ್ಧತಿನೇ ಇರ್ಬೋದು, ನಮ್ಮ ಧರ್ಮನೇ ಇರ್ಬೋದು, ನಾವ್ ತಾಯಿ ಇರ್ಬೋದು, ಅಥವಾ ಮಗಳಿರ್ಬೋದು, ಅಥವಾ ಅತ್ತೆ ಇರ್ಬೋದು, ಅಥವಾ ಅಜ್ಜಿ ಇರ್ಬೋದು, ಏನೇ ಒಂದ್ ಧರ್ಮ ನಿಭಾಯಿಸ್ತಿರ್ಬೋದು, ಇದು ಕೃಷ್ಣನ ಸೇವೆ ಅನ್ಕೊಂಡು ನಾವ್ ಮಾಡ್ಬೇಕಷ್ಟೇ. ಈಗ ನಾನ್ ದೊಡ್ಡ ಭಕ್ತಳಾಗಿದ್ದೀನಿ, ಈಗ ಯಾವ ಕೆಲ್ಸ ಮಾಡದೇ ಇರ್ತೀನಪ್ಪ ನಂಗೆ ಆಗಲ್ಲ. ಯಾಕಂದ್ರೆ ಅಷ್ಟ್ ದೊಡ್ಡ ನಾವು
ಸ್ಥಾನಕ್ಕೆ ಇನ್ನೂ ಹೋಗಿಲ್ಲ ನಾವು. ಮೀರಾಬಾಯಿ ತರ ನಾವು ಸ್ಥಾನದಲ್ಲಿ ಹೋಗಿಲ್ಲ ನಾವು ಅಲ್ವಾ. ಸೊ ನಮ್ ಪ್ಯೂರಿಫಿಕೇಶನ್ ಆಗ್ಬೇಕು ಅಂದ್ರೆ ನಮ್ಗೆ ಏನಾದ್ರು ಕೆಲಸ ಬೇಕು. ಸೊ ಆ ಕೆಲ್ಸನ ನನ್ ಭೌತಿಕ ಕೆಲಸ ರೂಪದಲ್ಲಿ ಮಾಡ್ದೇನೆ ಅದು ಕೃಷ್ಣನ್ ಕಾರ್ಯ ಅನ್ಕೊಂಡು ನಾವ್ ಮಾಡ್ಬೇಕು. ಇಲ್ಲ ಭಾಗವತ ಧರ್ಮಕ್ಕೆ ಇನ್ನೂ ಹೆಚ್ಚು ಸಮಯ ಕೊಡೋದಕ್ಕಾದ್ರೆ, ಎಸ್ಪೆಷಲಿ ವಾನಪ್ರಸ್ಥದಲ್ಲಿರೋರು, ಇನ್ನು ನಾನು ಹೆಚ್ಚು ಬುಕ್ಸ್ ವಿತರಣೆ ಮಾಡ್ತೀನಿ, ಹೆಚ್ಚು ಮನೆಯಲ್ಲಿ ನಾನು ಪ್ರೋಗ್ರಾಮ್ಸ್ ಮಾಡ್ತೀನಿ, ಭಗವಂತನ ದಯೆಯಿಂದ ನನ್ಗೆ ದುಡ್ಡು ಕಾಸಿನೇನು ಕೊರತೆ ಇಲ್ಲಪ್ಪ, ಇಷ್ಟಂತೂ ಎಷ್ಟೋ ಅಷ್ಟಿದೆ, ಒಂದ್ ಸಣ್ಣದ ಕಾರ್ಯಕ್ರಮ ಮಾಡೋಣ, ಪ್ರತಿ ವಾರ ವೈಷ್ಣವರನ್ನ ಕರ್ಸೋಣ, ಈ ಮನೆಯಲ್ಲಿ ಒಳ್ಳೆ ಭಾಗವತ ಪ್ರಚಾರ, ಭಗವದ್ಗೀತೆ ಪ್ರಚಾರ ನಡೀಲಿ, 4 ಜನಕ್ಕೆ ನಾನು ಸಣ್ಣ ಪ್ರಸಾದ ಮಾಡ್ಕೊಡ್ತೀನಿ, ಸಾಕು, ನನ್ ಮನೆಗೆ ಒಂದು ಒಳ್ಳೆ ಗತಿ ಸಿಗತ್ತೆ, ನನ್ ಮನೇಲಿರೋ ಎಲ್ಲ ನಮ್ಮ ಪೂರ್ವಜರು ಎಲ್ರಿಗೂ ಹಿತ ಆಗತ್ತೆ, ಎಲ್ರು ವೈಷ್ಣವರದ್ದು ಆಶೀರ್ವಾದ ಸಿಗತ್ತೆ ಅಲ್ವಾ. ಇದು ಕೃಷ್ಣನ್ಗೋಸ್ಕರ ಮಾಡೋ ಕೆಲ್ಸ. ಅವಾಗ ಕೀರ್ತಿ ನಾವು ಪಡ್ಕೋತೀವಿ, ಅವಾಗ ನಮ್ಗೆ ನಿಜವಾದ ಕೀರ್ತಿ ಸಿಗತ್ತೆ. ಆಕ್ಚುಲಿ ನಮ್ಗಿಲ್ಲಿ ಭೌತಿಕ ಪ್ರಪಂಚದ ಕೀರ್ತಿ, ಸೋಕಾಲ್ಡ್ ಕೀರ್ತಿ, ಓ ಈ ಡಿಗ್ರಿ, ನಮ್ಗೇನೋ ಟೈಟಲ್ ಕೊಡ್ತಾರೆ ನೋಡಿ ಆಫೀಸಲ್ಲಿ ಅಲ್ವಾ, ಮ್ಯಾನೇಜರ್ ಅಲ್ವಾ, ಹೆಡ್, ಡೆಲಿವರಿ ಹೆಡ್, ಅಥವಾ ಇನ್ನೇನೋ ಒಂದ್ ಕೊಡ್ತಾರೆ, ಅವ್ರು ಬಿರುದು ಕೊಡ್ತಾರಷ್ಟೇ ಅಲ್ವಾ, ಬಿರುದು ಕೊಟ್ಬಿಟ್ಟು ಕೆಲಸ ತಗಿಸ್ತಾರಷ್ಟೇ, ಇನ್ನು ಜಾಸ್ತಿ ಕೆಲಸ ತಗಿಸ್ತಾರೆ. ಅದು ಯಾವ ಕೆಲ್ಸಕ್ಕದು ಆ ಬಿರುದುಗಳು? ಭೌತಿಕ ಬಿರುದು ಅದು. ಆ ಬಿರುದು ಏನೋ ಲೆಕ್ಕ ಇದೆಯಾ? ನಾವು ಹೋದ್ಮೇಲೆ ಆ ಬಿರುದು ಬರತ್ತಾ ನಮ್ ಜೊತೆ? ಇಲ್ಲ, ಬೋರ್ಡ್ ಇಲ್ಲೇ ಬಿಟ್ಟು ಹೋಗ್ಬೇಕು ನಾವು. ನಿಜವಾದ ಕೀರ್ತಿ ಅಂದ್ರೆ ಕೃಷ್ಣನ್ಗೋಸ್ಕರ ಏನಾದ್ರು ಸೇವೆ ಸಲ್ಸಂಗಾಗಿದ್ರೆ ಈ ಜೀವನದಲ್ಲಿ ಈ ಶರೀರದಿಂದ, ನಮ್ಮ ಬುದ್ಧಿ ಶಕ್ತಿಯಿಂದ, ನಮಗ್ ಭಗವಂತ ಕೊಟ್ಟಿರೋ ಸಾಮರ್ಥ್ಯದಿಂದ, ಹಣಕಾಸಿಂದ ಅಲ್ವಾ, ಕಾಯ ವಾಚ ಮನಸ್ಸದಿಂದ, ಅವಾಗ ಅದು ನಿಜವಾದ ಕೀರ್ತಿ, ಅದು ನಿಜವಾದ ಗ್ಲೋರಿಯಸ್ ಲೈಫ್. ಅಂದ್ರೆ ಇಲ್ಲಾಂದ್ರೆ ಏನಂದ್ರೆ ಎಲ್ರ ತರ ನಾನು ಹುಟ್ಟದೆ, ನಾನು ಬದುಕ್ದೆ, ನಾನು ಸತ್ತೆ ಅಂದ್ರೆ ಅದೊಂದು ಆ ಜೀವನಕ್ಕೆ ಏನಾದ್ರು ಹೆಸರಿದ್ಯಾ? ಏನಾದ್ರು ಲೆಕ್ಕ ಇದೆಯಾ? ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಡೋಂಟ್ ಡೈ ಲೈಕ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತಾರೆ. ನಾಯಿ ಬೆಕ್ಕುಗಳ ತರ ಸಾಯ್ಬೇಡಿ ಅಂತಾರೆ. ನಾಯಿ ಬೆಕ್ಕುಗಳು ಹೆಂಗ್ ಜೀವನ ಮಾಡುತ್ತೋ ಆತರ ನಾವು ಜೀವನ ಮಾಡ್ಬಾರ್ದು ಮನುಷ್ಯರಾಗಿ. ನಮ್ ಜೀವನ ಅಂದ್ರೆ ಜೀವನ ತರ ಅನ್ಸ್ಕೋಬೇಕು. ವಾ, ಇವ್ರಪ್ಪ ಜೀವನ ಮಾಡಿದ್ದು, ಬದುಕಿರೋ ಕಾಲ ಎಲ್ಲ ಎಷ್ಟು ಚೆನ್ನಾಗಿ ಇವರು ಟೈಮ್ನೆಲ್ಲ ಸದುಪಯೋಗ ಪಡ್ಕೊಂಡು ಇಷ್ಟೆಲ್ಲ ಸೇವೆ ಮಾಡಿದ್ದಾರೆ ಅಲ್ವಾ. ಒಂದು ಕ್ಷಣ ಟೈಮ್ ವೇಸ್ಟ್ ಮಾಡಿದಾರೆ. ನೋಡಿದ್ರೆ ನಮ್ ಸೀನಿಯರ್ಸ್ 1 ನಿಮಿಷ ಎಷ್ಟೇ ತೊಂದರೆಗಳಿದ್ರು, ಒಬ್ರು ಸೀನಿಯರ್ ಮಾತಾಜಿ ಒಬ್ರು ಇದ್ದಾರೆ, ಅವ್ರಿಗೇನ್ ಜಾಸ್ತಿ ವಯಸ್ಸಾಗಿಲ್ಲ, ಅವ್ರ 45-50 ಇರ್ಬೋದು ಅಷ್ಟೇ. ಬಟ್ ಅವ್ರಿಗೆ ಸಣ್ಣ ವಯಸ್ಸಲ್ಲೇ ಅವ್ರಿಗೆ ಶುಗರು, BP ಇದೆಲ್ಲ ಬಂದಿದೆ ಅವ್ರಿಗೆ. ಯಾವಾಗ್ಲೂ ತುಂಬಾ ಟೆನ್ಷನ್ ಇರ್ತಿತ್ತು ಅವ್ರಿಗೆ, ತುಂಬಾ ಬೇಗ ಆತಂಕ ತಗೊಳ್ಳೋರು. ಹಾಗಾಗಿ ಯಂಗ್ ಏಜ್ ಅಲ್ಲಿ ಅವ್ರಿಗೆ ತೊಂದರೆ ಬಂತು. ಬಟ್ ಆದ್ರೂ ಅವ್ರು ಏನೋ ಸೋಲು ಒಪ್ಕೊಳ್ದೆ ಪ್ರತಿದಿನ ಅವ್ರು ಬೆಳಿಗ್ಗೆ 3:15 ಹೇಳ್ತಾರೆ. 3:15 ಎದ್ದು ಅವ್ರ ಮನೆಯವ್ರಿಗೆ, ಪ್ರಭುಜಿಗೆ ಏನೇನ್ ಬೇಕೋ ಅದೆಲ್ಲ ಮಂಗಳಾರತಿಗೆ ತಟ್ಟೆ ರೆಡಿ ಮಾಡ್ಕೊಡೋದಾಗ್ಲಿ, ಅವ್ರಿಗೆ ಆಫೀಸಿಗೆ ಕಳ್ಸೋದಾಗ್ಲಿ, ಪ್ರಭುಜಿಗೆ ಭಗವಂತನ ಜಗನ್ನಾಥಿಗೆ ನೈವೇದ್ಯ ಮಾಡೋದಾಗ್ಲಿ, ಯಾವ್ದನ್ನು ಅವ್ರು ಒಂದನ್ನು ಬಿಡೋದಿಲ್ಲ, ಸ್ಕಿಪ್ ಮಾಡಲ್ಲ. ಮೊನ್ನೆ ನೋಡ್ತಾ ಇದ್ದೆ ಅವ್ರೊಂದು ಪ್ರೋಗ್ರಾಮ್ ಅಲ್ಲಿ, ಅವ್ರೊಂದು ಅಲ್ಲಿ ಹೋಮ ಮಾಡಕ್ ಬಂದಿದ್ರು ಅವ್ರು, ಒಬ್ರು ಮನೆ ಗೃಹ ಪ್ರವೇಶಕ್ಕೆ. ಎಷ್ಟೆಲ್ಲ ತಟ್ಟೆಗಳು, ಎಷ್ಟೆಲ್ಲ ಪಾತ್ರೆ, ಎಷ್ಟೆಲ್ಲ ಭಗವಂತನ ಸೇವೆಗೆ ಬೇಕಾಗಿರೋ ಅಂತದೆಲ್ಲ ಎಲ್ಲ ಅಚ್ಚುಕಟ್ಟಾಗಿ ಅದನ್ನ ನೀಟಾಗಿ ಹೆಂಗಿದೆ ಹೊಳೆ, ನೆನ್ನೆ ಹೊಸದ್ ಕೊಂಡ್ಕೊಂಡ್ ಬಂದಾರ ಅಂತ ಅನ್ಸ್ಬೇಕು, ಆ ತರ ನೀಟಾಗಿ ಇಟ್ಕೋತಾರೆ ಅವ್ರು. ಅದನ್ನೆಲ್ಲ ಪೇಪರ್ ಅಲ್ಲಿ ಸುತ್ಕೊಂಡು ಎಲ್ಲ 4-5 ಬ್ಯಾಗ್ ಅಲ್ಲಿ ತಂದು ಅಲ್ಲಿ ದೊಡ್ಡ ಹೋಮ ಮಾಡ್ಬಿಟ್ಟು, ಅದಾದ್ಮೇಲೆ ಕೊನೆಗೆ ನಂಗ್ ಚಾನ್ಸ್ ಸಿಗ್ತದಲ್ಲ, ನಾ ತೊಳೆದ್ಬಿಟ್ಟು ಕೊಟ್ಟೆ. ಅಫ್ಕೋರ್ಸ್ ಅವ್ರಷ್ಟು ಚೆನ್ನಾಗಲ್ದೆ ನನ್ ತಿಳಿದಂಗ್ ನಾ ಮಾಡ್ಕೊಟ್ಟೆ. ಅವ್ರು ಅದಕ್ಕೆ ಅವ್ರು ಇಷ್ಟ ಮೆಚ್ಕೊಂಡ್ರು ಅವ್ರು. ಅಯ್ಯೋ ನೀನ್ ಯಾಕೆ ಮಾಡ್ತಿದ್ಯಾ ಅಂತ. ಅವ್ರು ಸೇವೆ ಮಾಡ್ರೆ ಏನೋ ಒಂದ್ ಸ್ವಲ್ಪ ಅವ್ರ ಗುಣ ನನ್ನಲ್ಲಿ ಬರುತ್ತೆ ಅಂತ ನಾನು ಸೇವೆ ಮಾಡ್ದೆ, ಅದು ಚಾನ್ಸ್ ಸಿಕ್ತಲ್ಲ ಅಂತ. ಸದ್ಯ ನನ್ ಮಗ ಬಿಟ್ಟ ನನಗೆ ಮಾಡೋದಕ್ಕೆ, ಚಿಕ್ಕವನು. ಹಾಗಾಗಿ ಅವರು ಇವತ್ತಿಗೂ ಅಷ್ಟು ತೊಂದರೆಗಳಿದ್ರು ಅವ್ರಿಬ್ರು ರಿಟೈರ್ಡ್, ಇಷ್ಟು ದೊಡ್ಡವರು ವಯಸ್ಸಲ್ಲಿ, ಎಷ್ಟು ತಾಳ್ಮೆ, ಎಷ್ಟು ಸಹನೆ, ಎಷ್ಟು ಮನ್ಸಿಟ್ ಮಾಡ್ತಾರ ಅವ್ರು. ಮನ್ಸಿಟ್ ಪ್ರತಿದಿನ ಮಂಗಳಾರತಿ ಅವರು ಇವತ್ತೇ ಫಸ್ಟ್ ಮಂಗಳಾರತಿ ತರ ಮಾಡ್ತಾರ ಅವ್ರು. ಅಂದ್ರೆ ಹೊಸದ ಕಲ್ತ್ಕೊಂಡ ಹೆಂಗೆ ನಮ್ಗೆ ಪೂರ್ತಿ ಜೋಶ್ ಇರುತ್ತೆ ನೋಡಿ, ಇವತ್ ನಾನ್ ಮಾಡ್ಬಿಡ್ತೀನಿ ಮಾತಾಜಿ, ಇವತ್ ನಾನ್ ಮಾಡ್ಬಿಡ್ತೀನಿ, ಜಪ ಮಾಡ್ಬಿಡ್ತೀನಿ ಅಂತ ನಾವ್ ಹೆಂಗ್ ಹೇಳ್ತೀವಿ ನೋಡಿ ಶುರುದಲ್ಲಿ. ಅವ್ರು ಇಷ್ಟು ವರ್ಷ ಆದ್ರೂ ಹಂಗೆ ಇದಾರ, ಇವತ್ತೇ ಹೊಸದಾಗ್ ಮಾಡ್ತಿರೋರ್ ತರ ಮಾಡ್ತಾರ ಅವ್ರು. ಅವ್ರಲ್ಲಿ ಕಿಂಚಿತ್ತು ಅರೆ ಪ್ರತಿದಿನ ಮಾಡೋದೇ ತಾನೇ ಇದು, ಯಾವತ್ತೂ ಅವ್ರ ಬಾಯಲ್ಲಿ ನನ್ನ ಹತ್ರ ಕೇಳೇ ಇಲ್ಲ. ಪ್ರತಿದಿನ ಮನ್ಸಿಟ್ ಮಾಡ್ತಾರೆ, ಪ್ರತಿದಿನ ಮನ್ಸಿಟ್ ಜಪ ಮಾಡ್ತಾರೆ, ಪ್ರತಿದಿನ. ಅವ್ರಿಗೆ ಬೇಜಾರು ಅನ್ನೋದೇ ಇಲ್ಲ, ಅವ್ರಿಗೆ ಅಷ್ಟಿಷ್ಟ ಅದು ಅಲ್ವಾ. ಅಂದ್ರೆ ಎಲ್ಲ ಅನುಕೂಲವಾಗಿದ್ದಾಗ್ಲೂ ನಾವು ಮಾಡೋಲ್ಲ, ಅನಾನುಕೂಲ ಇದ್ದಾಗ್ಲಂತೂ ಇನ್ನು ಮಾಡೋದೇ ಇಲ್ಲ ನಾವು. ಏನೋ ಒಂದ್ ನೆಪ ಹೇಳ್ತೀವಿ. ಅನುಕೂಲ ಇರ್ಲಿ ಅನನುಕೂಲ ಇರ್ಲಿ,
ಅಲ್ವಾ? ಅಂತ ಭಕ್ತರನ್ನ ನೋಡ್ದಾಗ ನಮ್ಗನ್ಸುತ್ತೆ, ಈ ತರ ಮಾಡ್ಬೇಕಪ್ಪ ನಾವು ಭಗವಂತನ ಸೇವೆನ, ಅಲ್ವಾ? ಇವತ್ತು ಇಷ್ಟು ವಯಸ್ಸಾದ್ರೂ ನಾವ್ ಇಷ್ಟು ಚೆನ್ನಾಗಿ ಅವ್ರು ಮಾಡಕ್ ಆಗ್ತದೆ, ನಾನ್ ಯಾಕೆ ಮಾಡ್ಬಾರ್ದು ಸಣ್ಣ ವಯಸ್ಸಲ್ಲಿ ಇದ್ಕೊಂಡು, ಅಲ್ವಾ? ಅವಾಗ ಅದು ನಿಜವಾದ ಗ್ಲೋರಿ ಅಂದ್ರೆ ಅದು. ಮತ್ ನಾವ್ ಏನ್ ಮಾಡಕ್ಕಾಗತ್ತೆ ಕ್ರಿಶ್ಚಿಯನ್ ಸೇವೆ? ಇಷ್ಟಂಗ್ ಏನ್ ಬೇಕು ನಮ್ಮಿಂದ, ಅಲ್ವಾ? ಸೊ ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ಕೃಷ್ಣ ಇಷ್ಟು ಚೆನ್ನಾಗಿ ಪರ್ಮಿಷನ್ ಕೊಡ್ತಾ ಇದ್ದಾನೆ. ನೀನ್ ಗೆಲ್ಲು, ರಾಜ್ಯ ನೀನ್ ಗೆದ್ಬಿಟ್ಟು ಮೆರಿ ಅವಕಾಶ ಮಾಡ್ಕೊಡ್ತಿದ್ದಾನೆ ಅರ್ಜುನಂಗೆ, ಅಲ್ವಾ? ನಮಗೂ ಕೃಷ್ಣ ಹ್ಯಾಪಿ ಆಗಿರೋದಕ್ಕೆ ಅನುಮತಿ ಕೊಡ್ತೀಯಾನೆ, ಅಲ್ವಾ? ಚೈತನ್ಯ ಮಹಾಪ್ರಭು ಲೀಲೆದಲ್ಲಿ ಒಬ್ಳು ಇದ್ದಂತೆ, ದುಃಖಿ ಅಂತ ಒಬ್ಳು ಕೆಲಸದವಳು ಇದ್ದಂತೆ, ದುಃಖಿ ಅಂತ. ಅವಳೆಲ್ಲ ಸೇವೆ ಎಲ್ಲ ಮಾಡ್ತಿದ್ಲಲ್ಲಿ ಎಲ್ಲ. ಆಯ್ತು, ಚೈತನ್ಯ ಮಹಾಪ್ರಭು ಕೇಳಿದ ಅವಳ ಹೆಸರೇನು ಅಂತ. ಅವಳ ಹೆಸರು ದುಃಖಿ ಅದಂತ. ಇವತ್ತಿಂದ ನಿನ್ನ ಹೆಸರು ಸುಖಿ ಅಂತ ಹೇಳಿದ್ರಂತೆ. ನೀನು ಇವತ್ತಿಂದ ಖುಷಿಯಾಗಿರ್ಬೇಕು ನೀನು ಅಂತ. ನಮ್ಗೆ ಖುಷಿಯಾಗಿರೋದಕ್ಕೆ ಇಷ್ಟು ಒಳ್ಳೆ ಮಾರ್ಗ ಕೊಟ್ಟಿದ್ದಾನೆ ಕೃಷ್ಣ. ಕೃಷ್ಣ ಭಕ್ತಿ ಮಾರ್ಗ ಇದು ಇಲ್ದ ಹೋಗಿರೋ ನಾವ್ ಏನಿರ್ತಿದ್ವಿ? ನಾವು ಜಸ್ಟ್ ಏನೋ ಒಂದ್ ಸಿನಿಮಾ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಮಾಯದಲ್ಲಿ ಮುಳುಗೋಗಿರ್ತಿದ್ವಿ. ಕಷ್ಟಗಳು ಹೇಳ್ಕೊಂಡು, ನಮ್ ಗೋಳು ಹೇಳ್ಕೊಂಡು, ಆ ಗೋಳು ಯಾವತ್ತಿಗೂ ಮುಗಿಯೋದು ಇಲ್ಲ, ಕಮ್ಮಿನೂ ಆಗೋದಿಲ್ಲ, ಇನ್ನು ಜಾಸ್ತಿ ಆಗತ್ತೆ ಹೇಳ್ಕೊಳ್ಳೋದ್ರಿಂದ, ಅಲ್ವಾ? ಅವ್ಕಳಿ ಹೇಳ್ಕೊಳ್ಳೋದ್ರೆ ಯಾರು ಬಂದು ಕಮ್ಮಿ ಮಾಡ್ತಾರಾ? ಇಲ್ಲ, ಅವ್ರಿಗೊಂದಿಷ್ಟು ಅವ್ರ ಗೋಳು ಇರುತ್ತೆ, ಅಲ್ವಾ? ಯಾರು ಗೋಳು ಕಮ್ಮಿ ಮಾಡ್ಕೊಳಕಾಗತ್ತೆ? ಹಾಗಾಗಿ ನಾವು ಪೂರ್ತಿಯಾಗಿ ಇದರಿಂದ ಹೊರಗ್ ಬರಕ್ ಆಗಿದೆ ಅಂದ್ರೆ ಕೇವಲ ಕೃಷ್ಣ ಅವನ್ ಭಕ್ತರ ತನ್ನ ಕೃಪೆಯಿಂದಾನೆ. ಎಷ್ಟು ಖುಷಿ ಪಡ್ಬೇಕು ನಾವು. ಇದ್ ನಮ್ಗೆ ಗೊತ್ತಾಗದೆ ಹೋಗ್ರೆ ನಮ್ ಪರಿಸ್ಥಿತಿ ಏನು ಅಂತ ನಾವು ಬೇಜಾರ್ ಮಾಡ್ಕೋಬೇಕಲ್ವಾ? ಎಷ್ಟು ಸಂತೋಷ ಪಡ್ಕೋಬೇಕು ನಮ್ಗೆ ಎಷ್ಟೆಲ್ಲ ಜ್ಞಾನ, ಎಷ್ಟು ಪ್ರೀತಿ ನಮ್ಮ ಮನ್ಸು ಉಕ್ಕಂಗೆ ಮಾಡ್ಸಿದಾನೆ ಕೃಷ್ಣ ಅಂದ್ರೆ ಅವನ್ ಮೇಲೆ, ಅಲ್ವಾ? ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು ಅಂದ್ರೆ ಅದೇ ಕೃಷ್ಣ ಕಾನ್ಶಿಯಸ್ ಎಂಜಾಯ್ ಮಾಡ್ಬೇಕು ನಾವು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ, ಸವ್ಯಸಾಚಿಯೇ ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ನಾವು ಜಸ್ಟ್ ಒಂದು ನಿಮಿತ್ತ ಮಾತ್ರ ಅಷ್ಟೇ, ಒಂದು ಇನ್ಸ್ಟ್ರೂಮೆಂಟ್, ಅಲ್ವಾ? ಹೆಂಗೆ ನಾವು ಚಾಕುವಿಂದ ಏನ್ ಕೆಲಸ ಮಾಡ್ತೀವಿ? ಕತ್ತರಿಸ್ತೀವಿ, ಅಲ್ವಾ? ತೆಂಗಿನಕಾಯೋ ಅಥವಾ ವೆಜಿಟೇಬಲ್ಸೋ ಕತ್ತರಿಸ್ತೀವಿ, ಅಷ್ಟೇ ಆ ಚಾಕು ಕೆಲ್ಸ, ಅಲ್ವಾ? ಆ ಚಾಕುಗ್ ಇನ್ನೇನು ಬೇರೆ ಜಾಸ್ತಿ ಅದಕ್ಕೇನು ರೋಲ್ ಇಲ್ಲ. ನಾವು ಅಷ್ಟೇ, ನಾವು ಕೃಷ್ಣನ್ ಕೈಯಲ್ಲಿ ಅವನಿಗೆ ಉಪಯೋಗ ಬರುವಂತ ಒಂದ್ ಕೆಲಸ ಮಾಡಂಗಾದ್ರೆ ನಾವು ಅದೇ ನಿಮಿತ್ತ ಮಾತ್ರ ಆಗ್ತೀವಿ. ಭಗವಂತ ಹೇಳೋ ಪ್ರಚಾರ ಕಾರ್ಯನ ನಾವು ನಡ್ಸೋಂಗಾದ್ರೆ ಜೀವನದಲ್ಲಿ ನಾವು ನಿಮಿತ್ತ ಮಾತ್ರ ಆಗ್ತೇವೆ. ಅಂದ್ರೆ ಕೃಷ್ಣನ ಲೀಲೆದಲ್ಲಿ, ಚೈತನ್ಯ ಮಹಾಪ್ರಭು ಲೀಲೆದಲ್ಲಿ ನಾವೆಲ್ಲರೂ ಭಾಗಿದಾರರಾಗ್ತೀವಿ. ಭಗವಂತ ಆಯ್ಕೆ ಮಾಡಿದ್ದಾನೆ ನಮ್ಮೆಲ್ರು. ಎಲ್ಲರೂ ನಾವು ಕೇಳ್ತಿದ್ವ ಇದನ್ನ? ಭಗವದ್ಗೀತೆ ನಾವು ಕೇಳ್ತಿದ್ವ ಕುತ್ಕೊಂಡು? ಇವಾಗ ನಮ್ನ ಆಯ್ಕೆ ಮಾಡದೆ ಹೋಗಿದ್ರೆ ನಾವ್ ಇಲ್ಲಿ ಇರ್ತಿರ್ಲಿಲ್ಲ, ನಾವು ಈ ಸತ್ಸಂಗದಲ್ಲಿ ನಾವು ಕೂತಿರ್ತಿರ್ಲಿಲ್ಲ, ಎಲ್ಲೋ ಇರ್ತಿದ್ವಿ ನಾವು, ಏನೋ ಒಂದ್ ಮಾಯ ಕೆಲಸ ಮಾಡ್ಕೊಂಡಿರ್ತಿದ್ವಿ. ಅದು ಇಡೀ ಪ್ರಪಂಚನೂ ಅದೇ ಮಾಡ್ತಾ ಇದೆ, ಅದ್ರಲ್ಲೇನೋ ದೊಡ್ಡ ವಿಷಯ. ನಾವ್ ಅದೆಲ್ಲ ಬಿಟ್ಬಿಟ್ಟು ಇಲ್ಲಿದೀವಿ ಅಂದ್ರೆ ಕೃಷ್ಣ ಅಂತವ್ರನ್ನ ಹುಡುಕಿ ಆರಿಸಿದ್ದಾನೆ ಅವನು. ಮನುಷ್ಯಾನಾಂ ಸಹಸ್ರೇಶು ಕಶ್ಚಿದ್ ಯದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತಿ ತತ್ವತಃ ಅಂತಾನೆ. ಎಷ್ಟೋ ಮನುಷ್ಯನಾಂ ಸಹಸ್ರೇಶು ಅಂದೇನು, ಎಷ್ಟೋ 1000 ಜನರಲ್ಲಿ ಯಾರೋ ಕೆಲವರು ಮಾತ್ರ ಬರ್ತಾರೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅರಿಯಕ್ಕೆ. ಅದು ಭಗವಂತನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋದು ಒಬ್ನು ಇದ್ದಾನೆ ಅಂತ ಹೇಳಕ್ ಆಗಲ್ಲ. ಸೊ ನಾವು ಜೀವನದಲ್ಲಿ ಕೃಷ್ಣನ ನಿಮಿತ್ತ ಮಾತ್ರ ಆಗ್ಬೇಕು ಅಂತಿರೋದು ಭಗವಂತ. ನೋಡಿ, ತುಂಬಾ ಚೆನ್ನಾಗಿದೆ ಇಲ್ಲಿ. ಈ ಒಂದು ಭೌತಿಕ ಪ್ರಪಂಚ ಅನ್ನೋದು ಯಾತಕ್ಕಿರೋದು ಆಕ್ಚುಲಿ? ಈ ಭೌತಿಕ ಪ್ರಪಂಚ ಅನ್ನೋದಿರೋದು ಆಕ್ಚುಲಿ ನೋಡಿ, ಪರಮ ಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಬಹು ಬುದ್ಧಿವಂತನು. ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ಈ ಭೌತಿಕ ಜಗತ್ತಿನಲ್ಲಿ ಕಾರ್ಯಗತವಾಗುತ್ತಿದ್ದ ನಿರ್ದಿಷ್ಟ ಯೋಜನೆ ಇದೆ. ಈ ಯೋಜನೆ ಯಾವುದು? ಈ ವಿಶ್ವದ ಅಭಿವ್ಯಕ್ತಿಯು ಭಗವದ್ಧಾಮಕ್ಕೆ ಹಿಂದಿರುಗಿ ಹೋಗುವುದಕ್ಕೆ ಬದ್ಧ ಆತ್ಮರಿಗೆ ಒಂದು ಅವಕಾಶ. ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ದಬ್ಬಾಳಿಕೆಯ ಮನೋಧರ್ಮವು ಇರುವಷ್ಟು ಕಾಲವು ಅವರು ಬದ್ಧರಾಗಿಯೇ ಉಳಿಯುತ್ತಾರೆ. ಅಂದ್ರೆ ಏನರ್ಥ? ಎಲ್ರಿಗೂ ಅರ್ಥ ಆಯ್ತಾ ಇದು? ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವ ಅವರ ದಬ್ಬಾಳಿಕೆ ಅಂದ್ರೆ ಈ ಭೌತಿಕ ಪ್ರಪಂಚ ಈ ತರನೇ ಇರ್ಬೇಕು, ನಾನ್ ಅನ್ಕೊಂಡಾಗ್ಲೆಲ್ಲ ನನಗೆ
ಅನುಕೂಲವಾಗೇ ಇರ್ಬೇಕು. ನಾನ್ ಅನ್ಕೋತೀನಿ ಇವಾಗ ನನ್ ಮಗಳಿಗೆ ಮದ್ವೆ ಆಗ್ಬೇಕು, ಸಿಕ್ಬಿಡ್ಬೇಕು, ಒಳ್ಳೆ ವರ ಸಿಕ್ಬಿಡ್ಬೇಕು, ಕೋಟ್ಯಾಧಿಪತಿ ಸಿಕ್ಬಿಡ್ಬೇಕು. ನಾನ್ ಅನ್ಕೋತೀನಿ ನಂಗೆ ಹೀಗ್ ಜೀವನ ನಡಿಬೇಕು, ನಾನು ಅನ್ಕೊಂಡಂಗೆಲ್ಲ ನಡಿಬೇಕು ಅಂತ ನಾನು ದಬ್ಬಾಳಿಕೆ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆ ನಿಮ್ಗೆಲ್ರಿಗೂ? ಈ ಭೌತಿಕ ಪ್ರಪಂಚದ ಮೇಲೆ ನಾನು ದಬ್ಬಾಳಿಕೆ ನಡೆಸ್ತಾ ಇದ್ದೀನಿ. ನಾನೇ ಒಂದ್ ದೊಡ್ಡ ಯಜಮಾನ ಅನ್ಕೊಂಡು. ನಾನ್ ಯಜಮಾನನ? ಅಲ್ಲಿ ಯಜಮಾನನೇ ಯಾರೋ ಇದಾರೆ ಬೇರೆ, ನನ್ನನ್ನು ನಾನು ಯಜಮಾನ ಅನ್ಕೊಳ್ಳೋದು. ನಾನೊಬ್ಬ ಸೇವಕ ಅಷ್ಟೇ ಆಕ್ಚುಲಿ, ಅಲ್ವಾ? ಸೊ ಎಲ್ಲಿವರೆಗೂ ನಾವ್ ಈ ತರ ಭೌತಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸ್ತೀವೋ ಅಲ್ಲಿವರೆಗೂ ನಾವು ಈ ಪ್ರಪಂಚದಲ್ಲಿ ಬದ್ಧರಾಗಿಯೇ ಉಳಿಯುತ್ತೇವೆ. ಎಲ್ಲಿವರೆಗೂ ನಾವು ಈ ಪ್ರಪಂಚ ಹೀಗೆ ಇರ್ಬೇಕು, ನಂಗೆ ಹಾಗೆ ಬೇಕು, ಈ ತರನೇ ಇರ್ಬೇಕು, ಈ ತರ ಯಾಕಾಯ್ತು, ಹಿಂಗಾಗ್ಬಾರ್ದಾಗಿತ್ತು ಅಲ್ವಾ, ಈ ತರನೇ ನಾವ್ ಅಂತೀವಿ. ಆಕ್ಚುಲಿ ಹಿಂಗಿರ್ಬೇಕು ಹಂಗಿರ್ಬೇಕು ನಾವು ಸೆಟ್ ಮಾಡ್ತೀವಿ ರೂಲ್ಸ್ನ. ಹೆಂಗ್ ಬರುತ್ತೋ ಹಂಗ್ ತಗೋಬೇಕು ನಾವು. ಭಗವಂತನ ಇಚ್ಛೆ ಅಂತ ಪಡ್ಕೋಬೇಕು. ಇದ್ ನನ್ ಕರ್ಮದ ಅನುಸಾರ ನಾನು ಅನುಭವಿಸ್ತೀನಿ ಅನ್ಕೋಬೇಕಷ್ಟೇ. ಯಾವ್ದ್ರ ಮೇಲೂ ನಾವು ಒತ್ತಾಯ ಮಾಡಕ್ ಆಗಲ್ಲ. ಎಲ್ಲಿವರೆಗೂ ಆ ದಬ್ಬಾಳಿಕೆ ಬಿಡೋದಿಲ್ವ ನಾವು, ಅಲ್ಲಿವರೆಗೂ ನಾವು ಈ ಭೌತಿಕ ಪ್ರಪಂಚಕ್ಕೆ ಅಂಟ್ಕೊಂಡೇ ಇರ್ತೀವಿ. ಅಂದ್ರೆ ಮತ್ತೆ ಜನ್ಮ ತಾಳ್ತಾನೆ ಇರ್ತೀವಿ, ಮತ್ತೆ ಒದೆ ತಿಂತಾನೆ ಇರ್ತೀವಿ ಅಂತ. ಆದರೆ ಪರಮಪ್ರಭುವಿನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವವನು ಬಹು ಬುದ್ಧಿವಂತನು. ಕೃಷ್ಣ ಪ್ರಜ್ಞೆ ಅಂದ್ರೆ ಏನ್ ಅರ್ಥ? ಎಲ್ಲ ಕೃಷ್ಣನ ಒಂದು ಕೈವಾಡದಿಂದ ನಡೀತಾ ಇರೋದು. ಎಷ್ಟು ಸುಖ ಬರುತ್ತೋ ಅದು ನನ್ನ ಅದೃಷ್ಟ, ಕೃಷ್ಣನ ಒಂದು ಕೃಪೆ. ಎಷ್ಟು ದುಃಖ ಬರುತ್ತೋ ಅದು ನನ್ನ ಕರ್ಮ. ನಾನ್ ಮಾಡಿರೋ ಕರ್ಮ ನಾನು ಅನುಭವಿಸ್ತಾ ಇರಕ್ಕಾಗತ್ತಾ? ಅಲ್ವಾ? ಇದು ಆತರ ಅನ್ಕೊಳ್ಳೋದ್ರಿಂದ ನಮಗೆ ಭೌತಿಕ ಪ್ರಪಂಚದ ನಾವು ಕಳಿಸ್ಕೊಳಕ್ ಸಾಧ್ಯ ಇಲ್ಲದ್ರೆ ಎಲ್ಲಿದೆ ಕಳಿಸ್ಕೊಳಕ್ ಸಾಧ್ಯ? ನಾವ್ ಯಾವಾಗ್ಲೂ ಈ ತರ ಇರ್ಬೇಕು ಆ ತರ ಇರ್ಬೇಕು ಅಂತ ನಾವ್ ಯಾವಾಗ್ಲೂ ನಿಯಮಗಳು ಹಾಕ್ತಿರ್ತಾ ಇರ್ತೀವಿ. ಈ ಇಸ್ವಿಗೆ ನಮ್ಮ ಹತ್ರ ಇಷ್ಟು ದುಡ್ಡು ಬಂದ್ಬಿಡ್ಬೇಕು, ಹೌದಾ, ನನ್ ಮಗನ್ಗೆ ಈ ತರ ಆಗ್ಬಿಡ್ಬೇಕು, ನನಗೆ ಈ ತರ ಸಿಕ್ಕೊಡ್ಬೇಕು, ಯಾವಾಗ ಇದೆ ನಾವು ಕಟ್ತಾ ಇರ್ತೀವಿ ಕನ್ಸು. ವಿಶ್ವದ ಅಭಿವ್ಯಕ್ತಿಯು ಸೃಷ್ಟಿಯು ವಿನಾಶವು ಭಗವಂತನ ಶ್ರೇಷ್ಠ ಮಾರ್ಗದರ್ಶನಕ್ಕೆ ಅನುಗುಣವಾಗಿ ನಡೆಯುತ್ತವೆ. ಕುರುಕ್ಷೇತ್ರ ಯುದ್ಧವು ಭಗವಂತನ ಯೋಜನೆಯಂತೆ ನಡೆಯಿತು. ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದ, ಆದರೆ ಅವನು ಪರಮಪ್ರಭುವಿನ ಇಚ್ಛೆಯಂತೆ ಹೋರಾಡಬೇಕೆಂದು ಅವನಿಗೆ ಹೇಳಲಾಯಿತು. ಹಾಗೆ ಮಾಡಿದರೆ ಅವನು ಸುಖವಾಗಿರಬಹುದು. ಯಾವ ಮನುಷ್ಯನು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿರುವವನೋ ಮತ್ತು ಅವನ ಬದುಕು ಪ್ರಭುವಿನ ದಿವ್ಯ ಸೇವೆಗೆ ಅರ್ಪಿತವಾಗಿದೆಯೋ ಅವನು ಪರಿಪೂರ್ಣನು. ಇವನು ಎಷ್ಟೆಲ್ಲ ಲೆಕ್ಕಾಚಾರ ಹಾಕ್ದ ಅರ್ಜುನ. ನಾ ಯುದ್ಧ ಮಾಡದೆ ಹೋದ್ರೆ ಕೂಡ ನಾನು ಸಂತೋಷವಾಗಿರ್ಬೋದು, ಇವ್ರೆಲ್ರದ್ದು ಜೀವನ ಬದುಕತ್ತೆ, ಇವರೆಲ್ರೂ ಉಳಿತಾರೆ, ನಂಗೇನ್ ಯುದ್ಧ ಅವಶ್ಯಕತೆ ಇಲ್ಲ ಅಲ್ವಾ, ಹೆಂಗ್ ಸುಖವಾಗಿರೋದಕ್ ಸಾಧ್ಯ, ಇದೊಂದು ಪಾಪ ಕಾರ್ಯ, 108 ಹೇಳ್ದ ಅವನು ಲಾಜಿಕ್ ಅಲ್ಲ. ಬಟ್ ಕೃಷ್ಣ ಆಗ್ಲೇ ಭಗವಂತ ಆಗ್ಲೇ ಅದನ್ನ ನಿರ್ಣಯಿಸ ಆಗಿದೆ. ಭಗವಂತನ ಪ್ರಕಾರ ಯುದ್ಧ ನಡೀಲೇಬೇಕು, ಧರ್ಮ ಗೆಲ್ಲೇಬೇಕು. ಚಿಕ್ಕ ಪುಟ್ಟದ್ದು ವಿಷಯ ನೋಡೋದಕ್ ಆಗಲ್ಲ ಅಲ್ವಾ. ಅವರೆಲ್ಲ ತೀರ್ಮಾನ ಮಾಡಾಗಿದೆ ಭಗವಂತ ಯಾರು ಯಾವಾಗ ಹೋಗ್ಬೇಕು ಅನ್ನೋದು. ಅದು ಧರ್ಮದ ಯುದ್ಧ, ಧರ್ಮ ಭಗವಂತ ನಿರ್ಣಯ ಮಾಡಾಗಿದೆ, ಯುದ್ಧ ಮಾಡ್ಲೇಬೇಕು, ನಿಮಿತ್ತ ಮಾತ್ರನಾಗ ಧರ್ಮ ನಿರ್ವಹಿಸ್ಬೇಕು. ಹಂಗೆ ನಾವು ನಾವು ಇದನ್ನ ಮಾಡ್ಬೇಕು, ಕೃಷ್ಣ ಪ್ರಜ್ಞೆ ನಾವು ಮಾಡಿದ್ರೆ ನಾವು ಭಗವಂತನ ಲೀಲೆದಲ್ಲಿ ಭಾಗಿಯಾದಂಗೆ. ಇಲ್ಲಪ್ಪ ನಂಗೆ ಕೃಷ್ಣ ಪ್ರಜ್ಞೆ ಬೇಡ, ನಾ ಭಗವಂತನ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀನಿ, ನನ್ ದಾರಿ ಇದೆ ಅನ್ನೋನ್ಗೆ ಏನ್ ಗತಿ? ಕೊನೆಗೊಂದ್ ಲಾಸ್ಟ್ ಅಲ್ಲಿ ನೋಡ್ತಾನೆ ಭಗವಂತನ ದರ್ಶನ, ಮೃತ್ಯುಯಾಗಿ ನೋಡ್ತಾನಷ್ಟೆ. ಮೃತ್ಯು ಕಾಲದಲ್ಲಿ ಅಲ್ವಾ ಸರ್ವಹರಶ್ಚಾಹಂ, ಮೃತ್ಯು ಸರ್ವಹರಶ್ಚಾಹಂ ಅಂತಾರಲ್ಲ, ಮೃತ್ಯು ಅನ್ನೋದು ಎಲ್ಲಾನು ಕಿತ್ಕೊಂಡ್ಬಿಡುತ್ತೆ. ಅವಾಗ ಅವನಿಗೆ ಜ್ಞಾನೋದಯ ಆಗತ್ತೆ ಕೊನೆಯ ಕಾಲದಲ್ಲಿ. ಈಗ ನಮ್ ನೆಂಟ್ರಿಗೂ ಅಷ್ಟೇ, ನಮ್ ನೆಂಟ್ರಿಷ್ಟಲ್ಲೂ ನಾನು ಹೇಳಿದ್ರೆ ಯಾರು ತಗೊಳ್ಳಿಲ್ಲ ಕೃಷ್ಣ ಪ್ರಜ್ಞೆ. ನಂಗೆ ತುಂಬಾ ಹತ್ರದಲ್ಲಿರೋರೆ ಎಲ್ರು ಇಷ್ಟು ಬೇಗ್ಲೆ ಯಾತಕ್ಕೆ, ಇವಾಗ ಯಾತಕ್ಕೆ, ಅವಾಗ ಯಾತಕ್ಕೆ, ನನಗ್ ಗೊತ್ತಿರೋದೇ ಜಾಸ್ತಿ, ನಾನು ಆಗ್ಲೇ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ, ನನಗಿದು ಬೇಕಾಗಿಲ್ಲ ಅಂತ ದಬ್ಕೊಂಡು ಬಂದ್ರು. ಇವಾಗ ಕಾಲೆಲ್ಲ ಹಿಡ್ಕೊಂಡು ಮೂಳೆ ಎಲ್ಲ ಏನೋ ನೋವುಗಳು ಬಂದ್ಕೊಂಡು ಇವಾಗ ಏನು ಕರೆಕ್ಟ್ ಆಗಿ ಮಾಡಕ್ ಆಗಲ್ಲ, ಸರಿಪಡ್ಸಕ್ ಆಗಲ್ಲ ಅಂತ ಡಾಕ್ಟರ್ ಎಲ್ಲ ಹೇಳಿದ್ಮೇಲೆ ಇವಾಗ ಅಯ್ಯೋ ಈ ತರ ಬಂತಲ್ಲ ನನ್ ಕಾಲ, ಇವಾಗ ಏನ್ ಮಾಡೋದು, ಇವಾಗೇನು ಮಾಡಕ್ಕಾಗಲ್ಲ ಅಲ್ವಾ. ಇವಾಗ ಏನ್ ಮಾಡಕ್ಕಾಗತ್ತೆ, ಇವಾಗ ಸರಿಪಡಿಸ್ಬೇಕಾ ಭಗವಂತ ಕೂತ್ಕೊಂಡು? ಇಲ್ಲ.
ಅದ ಒಂದ್ ಕೆಲ್ಸ ಸರಿಪಡಿಸೋದ ನಿನ್ ಕೆಲ್ಸ? ನಿನ್ ಮೂಳೆ ಸರಿ ಮಾಡು, ನಿನ್ ಕಾಲ್ ಸರಿ ಮಾಡು, ನಿನ್ ತಲೆ ಸರಿ ಮಾಡು, ಅದ ಕೆಲ್ಸ ಒಂದು? ಅಲ್ಲ, ಭಗವಂತನ ಕೆಲ್ಸ ಅಲ್ಲ ಅದು. ಅಲ್ವಾ? ನಾವು ಎಷ್ಟು ಪಾಪಿಗಳಂತ ನಮಗೆ ಗೊತ್ತಿಲ್ಲ. ನಾವ್ ಏನ್ ಮಾಡಿರ್ಬೋದು ಅನ್ನೋದು ನಮ್ಗೆ ಗೊತ್ತೂ ಇಲ್ಲ. ಅಥವಾ ನಮ್ಗೆ ಏನ್ ಶಿಕ್ಷೆ ಬರುತ್ತೆ ಅನ್ನೋದು ಅದು ನಮ್ಗೆ ಗೊತ್ತಿಲ್ಲ. ಅಂತದ್ರಲ್ಲಿ ನಾವ್ ಯಾವ ಯಾವ ದರ್ಪದಿಂದ ನಾವು ಭಗವಂತ ಶರಣಾಗಿರ್ತಿದೀವಿ ಅಂತ ಆಶ್ಚರ್ಯ ಪಡ್ಬೇಕು ಆಕ್ಚುಲಿ. ಅಂದ್ರೆ ಎಷ್ಟು ಧೈರ್ಯ ಎಲ್ಲಿಂದ ಬರ್ತದೆ ನಮ್ಗೆ ಅಂತ. ಬಂಡ ಧೈರ್ಯ ಅಂತಾರೆ ಅದಕ್ಕೆ, ಅಲ್ವಾ? ಧೈರ್ಯ ಒಂದು, ಬಂಡ ಧೈರ್ಯ ಇನ್ನೊಂದು. ಸುಮ್ನೆ ಉಡಾಫೆ, ಸುಮ್ನೆ ಉಡಾಫೆ, ಏನೋ ಇದೆ ನಮ್ಮ ಹತ್ರ ಅಂತ. ಇಷ್ಟ ದೊಡ್ಡ ದೊಡ್ಡ ಋಷಿ ಮುನಿಗಳು, ಇಷ್ಟ ದೊಡ್ಡ ದೊಡ್ಡ ಏನಪ್ಪಾ ಪರಂಪರೆಯಲ್ಲಿ ಬರ್ತಿರೋ ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಆಚಾರ್ಯರು, ಇಷ್ಟು ಜ್ಞಾನ ಇರೋ ಅಂತವ್ರು, ಇಷ್ಟು ಹಣಕಾಸು ಇರೋ ಅಂತವ್ರು, ಇವರೇ ಎಲ್ಲ ಶರಣಾಗತಿ ಪಡೆದಿದ್ದಾರೆ ಚೈತನ್ಯ ಮಹಾಪ್ರಭು ಮುಂದೆ. ನಾವೇನಾರ ಲೆಕ್ಕನ? ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ದೊಡ್ಡ ಮಿನಿಸ್ಟರ್ಸ್ ಅವರು. ಅವ್ರ ಹತ್ರ ಎಷ್ಟು ಚಿನ್ನದ ನಾಣ್ಯಗಳು ಹೆಂಗಿದೆ ಅಂದ್ರೆ ಒಂದು 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 ಹಡಗು, ಒಂದು ದೋಣಿ ಪೂರ್ತಿ ತುಂಬಿತ್ತಂತೆ. ಅಷ್ಟು ದುಡ್ಡಿದೆ ಅವ್ರ ಹತ್ರ. ಅದೆಲ್ಲ ಅವನು ಆ ದೋಣಿಯವನಿಗೆ ಕೊಟ್ರಂತವ್ರು. ಸ್ವಲ್ಪ ಕೊಟ್ಬಿಟ್ಟು ಇನ್ನೊಂದ್ ಸ್ವಲ್ಪ ಇಟ್ಕೊಡ್ರಂತೆ, ಮುಂದೆ ಯಾವಾಗಾದ್ರೂ ಬೇಕಾಗತ್ತೆ ಕೃಷ್ಣ ಪಬ್ಲಿ ಕಾರ್ಯಕ್ಕಂತ. ನಾನು ಓಡ್ಕೊಂಬಂದ್ರದ್ ಯಾರಿಗೂ ಹೇಳ್ಬೇಡ ಅಂತ ಜೈಲಿಂದ ಓಡ್ಕೊಂಬಂದ್ರು. ಯಾಕಂದ್ರೆ ಅವರು ಆ ರಾಜ ಕಟ್ಟಾಕ್ಬಿಟ್ಟಿತ್ತ, ಬಂದಿ ಮಾಡಿದ್ರು ಅವ್ರು, ನೀವ್ ಹೋಗೋಗಿಲ್ಲ ಅಂತ. ಅವ್ರಿಗೇನೋ ನಾನು ಹೊಟ್ಟೋಗ್ಬಿಡ್ಬೇಕು, ನಾನು ಚೈತನ್ಯ ಮಹಾಪ್ರಭು ಹತ್ರ ಹೊಟ್ಟೋಗ್ಬಿಡ್ಬೇಕು ಅಂತ ಅವ್ರಿಗೆ ಕೃಷ್ಣನ ಹತ್ರ ಹೊಟ್ಟೋಗ್ಬಿಡ್ಬೇಕು, ನನ್ನ ಲೈಫ್ ಅಂತ ಪೂರ್ತಿ ಡೆಡಿಕೇಟ್ ಮಾಡ್ಬೇಕು ನಾನು ಕೃಷ್ಣನ್ಗೆ. ಹತ್ರ ಪುಲ್ಲಿಂಗ್ ಇರತ್ತೆ ನೋಡಿ. ಹಾಗಾಗಿ ನಾವು ನಿಮಿತ್ತ ಮಾತ್ರ ಆಗದೆ ಹೋದ್ರೆ ಕೃಷ್ಣನ್ ಲೀಲದಲ್ಲಿ ನಾವು ಸೋಲ್ತೀವಷ್ಟೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಇವರಲ್ಲಿ ಒಬ್ರಾಗ್ತೀವಿ ನಾವು. ಕರ್ಣಂ ತಥಾನ್ಯಾನಪಿ ಯೋಧ ವೀರಾನ್ ಮಯಾ ಹತಾಂ ಸ್ವಂ ಜಹಿಮಾ ವ್ಯತಿಷ್ಠ ಯುದ್ಧ ಸ್ವಜೇತಾಸಿ ರಣೇ ಸಪತ್ನಾನ್. ಎಸ್, ನೋಡಿರ್ತೀರಾ? 34 ನಾನು ಓದ್ತೀನಿ ಮಾತಾಜಿ. ಓದಿ ಮಾತಾಜಿ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಯುದ್ಧ ಮಾಡು. ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಲಿ ಮಾತಾಜಿ? ಓದಿ ಮಾತಾಜಿ. ದೇವೋತ್ತಮ ಪರಮ ಪುರುಷನು ಎಲ್ಲ ಯೋಜನೆಗಳನ್ನು ಮಾಡುತ್ತಾನೆ. ಆದರೆ ನನ್ನ ಭಕ್ತರಲ್ಲಿ ಅವನ ಕೃಪೆ ಎಷ್ಟೆಂದರೆ ತನ್ನ ಯೋಜನೆಯನ್ನು ತನ್ನ ಅಪೇಕ್ಷೆಯಂತೆ ಕಾರ್ಯಗತ ಮಾಡುವವರಿಗೆ ಅದರ ಕೀರ್ತಿಯನ್ನು ನೀಡಲು ಬಯಸುತ್ತಾನೆ. ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿ ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬೇಕು. ಬದುಕು ಸಾಗಬೇಕಾದದ್ದು ಹೀಗೆ. ದೇವೋತ್ತಮ ಪರಮ ಪುರುಷನ ಕೃಪೆಯಿಂದ ಅವನ ಯೋಜನೆಗಳು ಅರ್ಥವಾಗುತ್ತವೆ. ಭಕ್ತರ ಯೋಜನೆಗಳು ಕೃಷ್ಣನ ಯೋಜನೆಗಳಂತೆಯೇ. ಮನುಷ್ಯನು ಇಂತಹ ಯೋಜನೆಗಳನ್ನು ಅನುಸರಿಸಿ ಬದುಕಲು ನಡೆಸುವ ಹೋರಾಟದಲ್ಲಿ ಜಯಶಾಲಿಯಾಗಬೇಕು. ಹರೇ ಕೃಷ್ಣ ಮಾತಾಜಿ. ನಾವೆಲ್ಲ ಥ್ಯಾಂಕ್ ಯು ಮಾತಾಜಿ. ನಾವೆಲ್ಲ ದೊಡ್ಡ ದೊಡ್ಡ ಪ್ಲಾನ್ ಆಗ್ತೀವಲ್ವಾ, ದೊಡ್ಡ ದೊಡ್ಡ ಯೋಜನೆಗಳು ಮಾಡ್ತೀವಿ ನಾವು. ಇಷ್ಟು ಮಕ್ಳು ಮಾಡ್ಕೊಳ್ಳೋಣ, 2 ಮಕ್ಳು ಮಾಡ್ಕೊಳ್ಳೋಣ, 4 ಮಕ್ಳು ಮಾಡ್ಕೊಳ್ಳೋಣ, ಇಷ್ಟು ಹಣ ಸಂಪಾದನೆ ಮಾಡೋಣ, ಹೌದಾ? 108 ಪ್ಲಾನ್ಗಳು ಹಾಕ್ತಿವಿ ನಾವು. ಇಲ್ಲ ಅದೇ ಹೇಳ್ತಿರೋದು, ಎಲ್ಲಾ ಪ್ಲಾನ್ ಎಲ್ಲಾ ಯೋಜನೆ ಮಾಡೋದು ಭಗವಂತ. ಎಲ್ಲ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ. ಸೊ ಎಲ್ಲ ಯೋಜನೆ ಮಾಡೋದು ಭಗವಂತ. ಆ ಭಗವಂತನ ಯೋಜನೆಗೆ ಅನುಗುಣವಾಗಿ ನಾವು ಜೀವನ ನಡೆಸ್ಬೇಕಂತ. ಭಗವಂತನ ಇಚ್ಛೆ ಪ್ರಕಾರ ನಾವು ನಡಿಬೇಕೆ ಹೊರತು ನನ್ನ ಇಚ್ಛೆ ಪ್ರಕಾರ ಅಲ್ಲ. ನಾವು ಮಾಡ್ಕೊಂಡ್ ಬರ್ತಿರೋದು ಆಕ್ಚುಲಿ ನಮ್ಮ ಇಚ್ಛೆ ಪ್ರಕಾರ ನಾವು ಮಾಡ್ಕೋತಾ ಇರೋದು. ನಮ್ದು ಯಾವ ಲೆಕ್ಕ ನಮ್ ಇಚ್ಛೆ ಅನ್ನೋದಕ್ಕೆ? ನಮ್ ಇಚ್ಛೆ ಇದ್ರೆ ಏನು ಇಲ್ದಿದ್ರೆ ಏನು ಅಲ್ವಾ? ಅಲ್ಲಿ ಭಗವಂತ ಆಗ್ಲೇ ನಮ್ ಜೀವನದ ಬಗ್ಗೆ ಪ್ಲಾನ್ ಹಾಕಿದ್ದಾನೆ. ಆ ಪ್ಲಾನ್ಗೆ ಅನುಗುಣವಾಗಿ ನಾವು ನಡ್ಕೋಬೇಕು. ಅದರಲ್ಲಿ ಎಸ್ಪೆಷಲಿ ನೋಡಿ ಎಷ್ಟು ಒಳ್ಳೆ ಪಾಯಿಂಟ್ ಇದೆ ನೋಡಿ. ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡಿ ಒಬ್ಬ ಗುರುವಿನ ಮೂಲಕ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಬೇಕು. ಬದುಕು ಸಾಗಬೇಕಾದದ್ದು ಹೀಗೆ. ಕೃಷ್ಣ ಪ್ರಜ್ಞೆಯಲ್ಲಿ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಜೀವನ ಮಾಡ್ಬೇಕು. ನೀವು ಆಫೀಸ್ ಹೋಗ್ತೀರಾ, ಹೋಗಿ ನೋ ಪ್ರಾಬ್ಲಮ್. ಅದನ್ನ ಆಫೀಸನ್ನ ಒಂದು ಕರ್ಮಯೋಗದಲ್ಲಿ ಮಾಡಿ. ಕೃಷ್ಣನ್ ಸೇವೆ ಇದು ಅಂತ ಮಾಡಿ. ನಿಮ್ಗೆ ಕೊಟ್ಟಿರೋ ಬುದ್ಧಿ ಶಕ್ತಿ, ಜ್ಞಾಪಕ ಶಕ್ತಿ ಅಲ್ವಾ, ಮೆಮೊರಿ, ಇದೆಲ್ಲ ಕೊಟ್ಟಿರೋದು ಕೃಷ್ಣ ಇದೆ ಅಲ್ವಾ.
ಆ ಜ್ಞಾಪಕ ಶಕ್ತಿ ಬರ್ದೇ ಹೋದ್ರೆ ನಾವ್ ಯಾವ ಕೋಡ್ ಬರೆಯಕ್ಕಾಗತ್ತೆ, ಯಾವ ಸಾಫ್ಟ್ವೇರ್ ಬರೆಯಕ್ಕಾಗತ್ತೆ, ಏನ್ ಮಾತಾಡಕ್ಕಾಗತ್ತೆ? ಅವನ ಕೃಪೆಯಿಂದ ನಾವು ಮಾಡ್ತಾ ಇರೋದು. ಸೊ ಆ ಕರ್ಮಯೋಗ ರೀತಿಯಲ್ಲಿ ನಾವು ಮಾಡ್ಬೇಕು, ಅನ್ಅಟ್ಯಾಚ್ಡ್ ಆಗಿ, ಅಂಟ್ಕೊಳ್ದೇನೆ ಅಲ್ವಾ? ಆ ರೀತಿಯಲ್ಲಿ ನಾವು ಕಾರ್ಯ ನಡೆಸ್ಬೇಕು. ಅವಾಗ ಏನು ತಪ್ಪಿಲ್ಲ ಅದ್ರಲ್ಲಿ. ಅವಾಗ ಕರ್ಮ ನಮಗ್ ಅಂಟ್ಕೊಳ್ಳೋದೇ ಇಲ್ಲ. ಅವಾಗ ಯಾವಾಗ ಯೋಗ ರೂಪದಲ್ಲಿ ಮಾಡ್ತೀವೋ ಯಾವುದೇ ಕೆಲಸ ಮಾಡಿದ್ರು ಅದು ಕರೆಕ್ಟ್ ಆಗತ್ತೆ. ಯುದ್ಧ ಮಾಡಿದ್ರು ಕರೆಕ್ಟು. ಅದೇ ಕೃಷ್ಣ ಹೇಳ್ತಾ ಇರೋದು ಅರ್ಜುನಂಗೆ. ಯುದ್ಧ ಮಾಡಿದ್ರು, ಇನ್ನೊಬ್ಬರನ್ನ ಸಾಯಿಸಿದ್ರು ಕೂಡ ಇನ್ನು ಯೋಗ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆದಲ್ಲಿ ಮಾಡಿದ್ರೆ, ಕೃಷ್ಣನಿಗೋಸ್ಕರ ಅಂತ ಮಾಡಿದ್ರೆ, ಕೃಷ್ಣನ್ ಸೇವೆ ತರ ನಾನು ಮಾಡ್ತೀನಿ ನಿಮಿತ್ತ ಮಾತ್ರನಾಗಿ, ಅವಾಗ ಯುದ್ಧ ಮಾಡೋದು ಕರೆಕ್ಟ್. ಡಾಕ್ಟರ್ ಆಗಿದಾನಪ್ಪ, ಡಾಕ್ಟರ್ ಎಷ್ಟೊಂದು ಸರ್ಜರಿ ಮಾಡ್ಬೇಕು ಅನ್ಕೊಳ್ಳೋಣ, ಹೌದಾ? ಕುಯ್ಯೋದಿರುತ್ತೆ, ಎಷ್ಟೊಂದ್ಸರಿ ಕುಯ್ಬೇಕಾದ್ರೆ ಸಾಯಬಹುದು ಪೇಷಂಟ್. ಎಷ್ಟು ಕರ್ಮ ಅಂಟ್ಕೊಳತ್ತೆ ಡಾಕ್ಟರ್, ಯೋಚನೆ ಮಾಡಿದ್ನಿ ಗೊತ್ತಾ ನಿಮ್ಗೆ? ಒಂದು ವೈದ್ಯರಾದ್ರೆ ತುಂಬಾ ಕರ್ಮ ತಗೋಬೇಕಾಗತ್ತೆ, ತುಂಬಾ ಕರ್ಮ ಅಂಟ್ಕೊಳತ್ತೆ. ಎಲ್ಲಾ ವೃತ್ತಿದಲ್ಲೂ ಒಂದೊಂದಿಷ್ಟು ಕರ್ಮ ಅನ್ನೋದಿರತ್ತೆ, ತುಂಬಾ ಜಾಸ್ತಿ ಕರ್ಮ ಇದು ಡಾಕ್ಟರ್ ಪ್ರೊಫೆಷನ್ ಅಂದ್ರೆ. ಯಾಕಂದ್ರೆ ಬೇರೆಯವ್ರ ದುಃಖದಿಂದ ಬರ್ತಾರ ದುಡ್ಡದು. ಬಟ್ ಅದೇ ಆ ಡಾಕ್ಟರ್ ಕೃಷ್ಣ ಪ್ರಜ್ಞೆದಲ್ಲಿ ಇದ್ಕೊಂಡು ಅವರು ಸೇವೆ ಸಲ್ಲಿಸಿದ್ರೆ, ಇಷ್ಟೊಂದು ಸೇವೆ ಅಂತ ಸಲ್ಲಿಸಿ ಯೋಗ ರೂಪದಲ್ಲಿ ಮಾಡಿದ್ರೆ, ಆವಾಗ ಅವ್ರು ಏನೇ ಮಾಡಿದ್ರು ಅದು ಅನ್ಅಟ್ಯಾಚ್ಡ್ ಆಗಿರುತ್ತೆ. ಅದರ ಒಂದು ರಿಯಾಕ್ಷನ್ಸ್ ಅವ್ರಿಗೆ ಅಂಟ್ಕೊಳ್ಳೋದಿಲ್ಲ. ಗೊತ್ತಾಗ್ತಿದ್ಯಾ? ಕೃಷ್ಣನ ಪ್ಲಾನ್ ಪ್ರಕಾರ ಜೀವನ ಮಾಡ್ಬೇಕೆ ಹೊರತು ನಮ್ದೇ ಪ್ಲಾನ್ ಹಾಕೊಂಡು ಹೋಗೋದಲ್ಲ ಅಲ್ವಾ? ಒಂದ್ ವರ್ಷ ಇವಾಗ 2025 ಅಲ್ವಾ, 2026 ಇದಾವೆ. 2026 ನಾವು ಶುರುವಾಗಿ ಇವಾಗಲೇ ಮಾರ್ಚ್ಗೆ ಬಂದ್ಬಿಟ್ಟಿದೀವಿ ನಾವು. 3 ತಿಂಗಳು ಆಗ್ತಿದೆ, 2 ತಿಂಗಳು ಮುಗ್ದೇ ಹೋಯ್ತು. ಮಾರ್ಚ್ ಮಧ್ಯ ಇದೀವಿ ನಾವು ಅಲ್ವಾ? ಸೊ ಈ ವರ್ಷದಲ್ಲಿ ನಾವು ಎಷ್ಟು ಪ್ಲಾನ್ ಮಾಡಿದೀವಿ, ಎಷ್ಟು ಸರಿ ನಾವು ಒಂದು ಧಾಮಕ್ಕೆ ಹೋಗ್ಬೇಕು ಅಂತ ಒಂದು ತಯಾರಿ ಮಾಡ್ಕೊಂಡಿದೀವಿ ಅಲ್ವಾ? ಒಂದ್ಸರಿಯಾರು ನಾವು ಧಾಮಕ್ಕೆ ಹೋಗ್ಬೇಕು, ಭಗವಂತನ ಧಾಮಕ್ಕೆ ಹೋಗ್ಬರ್ಬೇಕು ಅಲ್ವಾ? ತಿಂಗ್ಳಿಗೊಂದ್ಸರಿ ನಾವು, ತಿಂಗ್ಳಿಗೆ 2 ಸರಿ ಏಕಾದಶಿ ಮಾಡೋದು, ವಾರಕ್ಕೆ ಒಂದ್ಸರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು, ಪ್ರತಿನಿತ್ಯ ನನ್ನ ನಿತ್ಯ ಜಪ, ನನ್ನ ಭಗವಂತನ ಸೇವೆ, ಭಕ್ತರ ಸಾಂಗತ್ಯ ತಗೊಳ್ಳೋದು ಅಲ್ವಾ? ಎಲ್ಲದಕ್ಕೂ ಒಂದು ಪ್ಲಾನ್ ಇರ್ಬೇಕು. ಕೃಷ್ಣ ಪ್ರಜ್ಞೆ ಪ್ಲಾನ್ ಇರ್ಬೇಕು, ಕೃಷ್ಣ ಕಾನ್ಶಿಯಸ್ ಪ್ಲಾನ್. ಎಲ್ಲ ಬರೀ ಭೌತಿಕವಾಗಿ ಇಟ್ಕೊಂಡ್ರೆ ಅದೊಂದು ಜೀವನ ಅಂತಾರ. ಆ ಜೀವನಕ್ಕೆ, ಆ ಜೀವನ ಶೈಲಿಗೆ ಏನಿಲ್ಲ, ಹೆಸರೇ ಇಲ್ಲ, ಅರ್ಥನೇ ಇಲ್ಲ ಅಲ್ವಾ? ಸೊ ಕೃಷ್ಣನ್ ಪ್ಲಾನ್ ಪ್ರಕಾರ ನಾವು ಜೀವನ ಮಾಡ್ಬೇಕು ಅಂತಿರೋದಿಲ್ಲ. ಗೊತ್ತಾಗ್ತಿದ್ಯಾ? ಎಷ್ಟೇ ಭೌತಿಕವಾಗಿ ನಮಗೆ ಕಾರ್ಯಗಳಿರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಏನೇ ಇರ್ಬೋದು, ಬಿಸ್ನೆಸ್ ಕೆಲಸ ಇರ್ಬೋದು, 10 ಜನ 100 ಜನ ಹತ್ರ ಮಾತಾಡ್ಬೋದು, ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಇಲ್ಲ ಸಣ್ಣ ವ್ಯಕ್ತಿನೇ ಆಗಿರ್ಬೋದು. ಕೃಷ್ಣನ್ಗೋಸ್ಕರ ಸಮಯ ತೆಗಿಬೇಕು, ಭಗವಂತನ ಕಾರ್ಯ ಅಂತ ಮಾಡ್ಬೇಕು, ಅದರಿಂದ ಬರೋ ಫಲಿತಾನ ಕೃಷ್ಣನ್ಗೆ ಅರ್ಪಿಸ್ಬೇಕು. ನಿಮ್ಗೆ ಫಲಿತ ಅನ್ನೋದು ಬರುತ್ತಲ್ವಾ, ದುಡಿಮೆ ಅನ್ನೋದು ಬರುತ್ತೆ, ಸ್ಯಾಲರಿ ಬರುತ್ತೆ, ಸಂಬಳ ಬರುತ್ತೆ ಇಲ್ವಾ, ಹಣ ಸಂಪಾದನೆ ಮಾಡ್ತೀರಾ. ಎಷ್ಟರ ಮಟ್ಟಿಗೆ ಕೃಷ್ಣನ್ ಸೇವೆದಲ್ಲಿ ಬಳಸ್ತಿದ್ದೀರಾ? ಎಲ್ಲಾ ನಂದೇ ಅಂತ ಭಾವಿಸಿದ್ರೆ ಮೂರ್ಖತ್ವ. ಆಕ್ಚುಲಿ ಬರೋದೆಲ್ಲ ಗಳಿಸ್ತೇವೆ, ನಾವ್ ಎಷ್ಟು ಗಳಿಸ್ತೀವೋ ಅಷ್ಟು ನಮ್ದಲ್ಲ. ಆಕ್ಚುಲಿ ಅದ್ರ ಕೆಲವು ಭಾಗ ಮಾತ್ರ ನಮಗ್ ಸೇರಿತ್ತು, ಬಾಕಿ ಭಾಗ ಭಗವಂತನಿಗೆ ಅರ್ಪಿಸ್ಬೇಕು. ಆಕ್ಚುಲಿ ಅವನ ಕೃಪೆಯಿಂದ ಅದು ಬಂದಿರೋದು ನಮಗೆ, ಇಲ್ದರೆ ಅಷ್ಟು ಬರ್ತಿರ್ಲಿಲ್ಲ ನಮಗೆ. ಹಾಗಾಗಿ ಅವನ ಸೇವೆದಲ್ಲಿ ನಾವು ಬಳಸ್ಬೇಕು. ಪುಸ್ತಕ ವಿತರಣೆದಲ್ಲೋ, ಕೃಷ್ಣ ಪ್ರಜ್ಞೆ ಕಾರ್ಯಕ್ರಮಗಳಲ್ಲೋ, ಭಗವಂತನ ಉತ್ಸವದಲ್ಲೋ, ಈ ಕೃಷ್ಣನ ದೇವಸ್ಥಾನಕ್ಕೋ ಅಲ್ಲ, ಭಗವಂತನ ಭಕ್ತರ ಪ್ರಚಾರ ಏನ್ ಮಾಡ್ತಿದಾರೋ ಅವ್ರ ಸೇವೆ, ನಿಮ್ ಗುರು ಸೇವೆ, ಈ ಅವ್ರಿಗೆ ಕೊಡೋದ್ರಿಂದಾನೇ ನಮ್ಮ ದುಡ್ಡು ಪವಿತ್ರ ಆಗತ್ತೆ, ಪರಿಶುದ್ಧ ಆಗತ್ತೆ. ಇಲ್ಲಾಂದ್ರೆ ಅದು ಕರ್ಮ ಬಿಟ್ರೆ ಇನ್ನೇನೋ ಇಲ್ಲ ಅದಕ್ಕೆ ಅಲ್ವಾ? ಯಾರು ನಮಗ್ ದುಡ್ಡು ಕೊಡ್ತಾನೋ ಅವನ್ ಕರ್ಮ ನಮಗ್ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕರ್ಮದಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಸೊ ಇದು ಕೃಷ್ಣನ್ ಪ್ಲಾನ್ ತರ ನಾವು ಜೀವನ ಮಾಡಿದ್ರೆ, ಭಗವಂತನ ಇಚ್ಛೆ ರೀತಿಯಲ್ಲಿ ನಾನು ನಡ್ಕೋತೀನಿ. ಭಗವಂತನ ಇಚ್ಛೆ ಇದ್ರೆ ನಾನು ಹೋಗ್ತೀನಿ ಬರ್ತೀನಿ, ಭಗವಂತನ ಇಚ್ಛೆ ಇದ್ರೆ ನಾನು ನಾಳೆ ನೋಡ್ತೀನಿ. ಭಗವಂತನ ಇಚ್ಛೆ ಅಂತಾನೆ ಹೇಳ್ಬೇಕು ನಾವು ಮಾತೆತ್ರೆ, ನನ್ನ ಇಚ್ಛೆ ಅಂತ ಅಲ್ಲ ಹೇಳೋದು. ಭಗವಂತನ ಇಚ್ಛೆ ಪ್ರಕಾರ ನಾವು ಜೀವನ ಮಾಡ್ಬೇಕು. ಅಂಡ್ ನಾವ್ ಹೇಗ್ ಕರೆಕ್ಟ್ ಆಗಿ ಮಾಡ್ತಿದೀವೋ ಇಲ್ವೋ ಅದನ್ನ ಚೆಕ್ ಮಾಡಕ್ ಒಬ್ರು ಗುರು ಇರ್ಬೇಕು, ಪರ್ಫೆಕ್ಟ್ ಗುರು ಇರ್ಬೇಕು ನಿಮ್ ಜೀವನದಲ್ಲಿ. ಇಬ್ರು ಇಲ್ಲ ಅಂದ್ರೆ ಏನೋ ಅರ್ಥ ಇಲ್ಲ ಜೀವನಕ್ಕೆ, ಏನೋ ನಮ್ ತಲೆಗೆ ಬಂದಂಗ್ ನಡ್ಸ್ಕೊಂಡು ಹೋಗ್ತಿದೀವಿ ಅಂತ ಅರ್ಥ. ಸೊ ಹಾಗಾಗಿ
ಈ ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಇವರೆಲ್ಲರೂ ಭಗವಂತ ಏನಂತಿದ್ದಾನೆ, ಆಗ್ಲೇ ಇವ್ರೆಲ್ರು ನಾನು ನನ್ನಿಂದ ಇವರೆಲ್ಲ ನಾಶವಾಗುತ್ತಾರೆ. ಭಗವಂತ ಆಗ್ಲೇ ನಿರ್ಣಯ ಮಾಡಾಗೋಯ್ತು. ಹಾಗಾಗಿ ನೀನೇನ್ ಮಾಡೋದಿದೆ, ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ, ಸುಮ್ಮನೆ ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಏನೇನ್ ನಡಿಬೇಕು ಆಗ್ಲೇ ಭಗವಂತ ನಿರ್ಣಯ ಮಾಡಾಗಿದೆ. ನಾವ್ ಎಷ್ಟು ಸಂತೋಷ ಪಡ್ಬೇಕು ಅಲ್ವಾ, ನಾವ್ ಎಷ್ಟು ದುಃಖ ಪಡ್ಬೇಕು, ಎಷ್ಟು ಕೀರ್ತಿ ಬರುತ್ತೆ ನಮ್ಗೆ, ಎಷ್ಟು ಅಪಕೀರ್ತಿ ಬರುತ್ತೆ, ನಮ್ಮ ಹುಟ್ಟು ಸಾವು ಎಲ್ಲ ನಿರ್ಣಯ ಆಗೋಗಿದೆ, ಕೃಷ್ಣನ ಕೈಯಲ್ಲಿದೆ. ನಾವಿಲ್ಲಿ ಬದುಕಿದ್ದಾಗ ಈ ಜೀವನನ ಒಂದು ಅರ್ಥ ಇರೋಂಗೆ ಜೀವನ ಮಾಡ್ಬೇಕು, ಕೃಷ್ಣನ್ನ ಸೇರಿಸಿ ಕಾರ್ಯ ಮಾಡ್ಬೇಕು. ಅದು ಹೇಗೆ ಆಗಿರ್ಬೋದು, ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಪಾಠ ಹೇಳ್ಕೊಡಿ, ಒಳ್ಳೆ ಶ್ಲೋಕ ಹೇಳ್ಕೊಡಿ, ಭಗವಂತನ ಕತೆ ಹೇಳಿ, ಮಕ್ಳಿಗೆ ತಿನ್ಸ್ಬೇಕಾದ್ರೆ, ಮಕ್ಳಿಗೆ ಓದಿಸ್ಬೇಕಾದ್ರೆ ಎಲ್ಲಾನು ಅದಕ್ಕೆ ತರ್ಬೇಕು. ಸೈನ್ಸ್ ಹೇಳ್ಕೊಡ್ತಿದ್ದೀರಾ, ಅದಕ್ಕೆ ತಗೊಂಬನ್ನಿ. ದೇಶದ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ ಸೋಷಿಯಲ್ ಅಲ್ಲಿ, ಮತ್ತೆ ಅದಕ್ಕೆ ತರಬೇಕು. ದೇಶ ಅಂದ್ರೆ ಏನು, ಭೂಮಿ ತಾಯಿ ಅಂದ್ರೆ ಏನು, ಬರೀ ಭಾರತ ದೇಶ ಮಾತ್ರ ಭೂಮಿ ತಾಯಿ ಅಲ್ಲ, ಇಡೀ ಪ್ರಪಂಚ ಭೂಮಿ ತಾಯಿ ಆಕ್ಚುಲಿ ಅಲ್ವಾ. ಬರೀ ಭಾರತ ದೇಶ ಮಾತ್ರ ನಮ್ ಭೂಮಿ ತಾಯಿ ಆಗಿದ್ರೆ ಮತ್ತೆ ಪ್ರಭುಪಾದ್ ಯಾಕೆ ಅಮೆರಿಕ ಹೋಗ್ಬೇಕಾಗಿತ್ತು. ಭೂಮಿ ತಾಯಿ ಅಂದ್ರೆ ಇಡೀ ಲೋಕ ಭೂಮಿ ತಾಯಿ. ನಾವು ಬರೀ ನಮ್ ಭಾರತ ದೇಶ ಅಂತ ಹೋರಾಡ್ತೀವಿ. ಅದೇನಂತಾರ, ಅದು ಚಿಕ್ಕ ಬುದ್ಧಿಯಿಂದ ನಾವು ಯೋಚನೆ ಮಾಡ್ತಿರೋದು. ಇಡೀ ಪ್ರಪಂಚ ನಮ್ ಭೂಮಿ ತಾಯಿ ಅಲ್ವಾ. ಸೊ ಭೂಮಿ ತಾಯಿ ಸೇವೆ ಮಾಡ್ಬೇಕು ಅಂದ್ರೆ, ಭೂಮಿ ತಾಯಿ ಸೇವೆ ಮಾಡೋರು ಯಾರು ಮಾಡ್ತಿದಾರೆ, ಇವಾಗ ಆರ್ಮಿದಲ್ಲಿ ಇದಾರೆ ಅನ್ಕೊಳ್ಳೋಣ, ಕೃಷ್ಣನ್ ಸೇವೆ ಅಂತ ಮಾಡ್ಬೇಕು ಭೂಮಿ ತಾಯಿನ ಸೇವೆ ಅಂದ್ರೆ. ಇಲ್ಲಪ್ಪ ದೊಡ್ಡ ಸೈಂಟಿಸ್ಟ್ ಅಲ್ಲ, ಎಷ್ಟೊಂದೆಲ್ಲ ಹೊಸ ಹುಡುಕ್ಬೇಕಾ ನಾವು. ಕೃಷ್ಣ ಅಷ್ಟು ಬುದ್ಧಿ ಕೊಟ್ಟಿದ್ದಾನೆ, ಹೊಸ ಹುಡುಕೋಣ, ಅವನಿಗೆ ಅರ್ಪಿಸೋಣ ಇದು ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ಕೃಷ್ಣನ ಕಾರ್ಯಗಳನ್ನ ನಡೆಸ್ಕೊಂಡು ಹೋಗ್ಬೇಕು. ಓಕೆನಾ, ಒಂದು 35 ಮಾಡ್ಬಿಟ್ಟು ನಿಲ್ಸೋಣ. ಸಂಜಯ ಉವಾಚ ಏತಚ್ಛ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕೀರ್ತಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸ ಗದ್ಗದಾಂ ಭೀತ ಪ್ರಣಮ್ಯ. ಹರೇ ಕೃಷ್ಣ ಮಾತಾಜಿ, ಓದ್ಲಿರಿ ಮಾತಾಜಿ ನಾನು. ಸುನೀತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಸಂಜಯನು ಬರೆದಿರ. ಸಂಜಯನು ಧೃಷ್ಟರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮ ಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಎಲ್ಲರೂ ಒಂಚೂರು ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಸುಧಾ ಮೇರ್ವಾಡೆ ಮಾತಾಜಿ ಒಂಚೂರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಸುಧಾ ಮೇರ್ವಾಡೆ ಮಾತಾಜಿ ಇದ್ದೀರಾ? ಸುಧಾ ಮೇರ್ವಾಡೆ ಮಾತಾಜಿ ಒಂಚೂರು ಮ್ಯೂಟ್ ಮಾಡ್ಕೋತೀರಾ? ಸುನೀತಾ ಬರೋಡೆ ಮಾತಾಜಿ ಒಂಚೂರು ಮ್ಯೂಟ್ ಮಾಡ್ಕೋತೀರಾ? ಹಂಗೇನೆ ಪಾರ್ಟಿಸಿಪೇಟ್ಸ್ ಓಪನ್ ಆಗ್ತಾ ಇಲ್ಲ, ಕ್ಲೋಸ್ ಆಗ್ತಾ ಇಲ್ಲ. ಸರಿ, ಕೊನೆ ಶ್ಲೋಕ ಮಾಡ್ತಿದೀವಿ. ಸಂಜಯ ಏನ್ ಹೇಳ್ತೀನಿ, ಈಗ ಇದೆಲ್ಲ ಕೇಳ್ತಾ ಇರೋಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದು ಏನಂತಾನೆ, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಭಗವಂತ ಇದೆಲ್ಲ ಕೇಳಿ ಏನಂತ ಕೇಳ್ತಿದ್ದಾನೆ, ದಿವ್ಯರು ಏನ್ ಕೇಳಿದಾನೆ, ನಾನೇ ಕಾಲ, ನೀನೊಬ್ಬ ನಿಮಿತ್ತ ಮಾತ್ರನಾಗಿ ಕಾರ್ಯ ಮಾಡು, ಯುದ್ಧ ಮಾಡು, ಎದ್ದೇಳು ಯುದ್ಧ ಮಾಡು, ರಾಜ್ಯನ ಗೆಲ್ಲು. ಹೌದಾ, ಎಲ್ರು ಯಾರ್ಯಾರು ಸಾಯ್ಬೇಕು ಅನ್ನೋದ ನಾವೇ ನಿರ್ಣಯ ಮಾಡಾಗಿದೆ. ನೀನ್ ಏನ್ ಮಾಡ್ಬೇಕಾಗಿದೆ, ನೀನ್ ಮಾಡೋದೇನೋ ಇಲ್ಲ, ಸುಮ್ನೆ ಯುದ್ಧ ಮಾಡಷ್ಟೇ. ಯುದ್ಧ ಮಾಡಿ ಹೆಸರು ಪಡ್ಕೋ, ಕೀರ್ತಿ ಪಡ್ಕೋ ಅಲ್ವಾ. ಸೊ ಇದನ್ನೆಲ್ಲ ಕೇಳಿ ಅರ್ಜುನಂಗೆ, ಅಯ್ಯ ಬಾಬೋಯ್, ನಾನ್ ಮಾಡೋದೇನು ಇಲ್ವಾ, ನಾನೇ ಇಷ್ಟು ದೊಡ್ಡ ಯೋಧ ಅನ್ಕೊಂಡಿದ್ದೆ, ನಾನ್ ಇಷ್ಟು ದೊಡ್ಡ ವ್ಯಕ್ತಿ ಅನ್ಕೊಂಡಿದ್ದೆ, ಇಷ್ಟೆಲ್ಲ ಶಸ್ತ್ರಾಸ್ತ್ರ ಗೆದ್ದಿರೋಂತ ವ್ಯಕ್ತಿ ನಾನು, ಸವ್ಯಸಾಚಿ ನಾನು, ಎರಡೂ ಕೈಯಿಂದ ನನ್ ಯುದ್ಧ ಮಾಡಕ್ಕಾಗಂತ ಪರವಾಗಿದ್ದೆ ನನಗೆ, ನಾನೇ ಇಷ್ಟು ದೊಡ್ಡವನ್ ಅನ್ಕೊಂಡಿದ್ದೆ.
ಆಗ್ಲೇ ಭಗವಂತ ಎಲ್ಲ ನಿರ್ಣಯ ಮಾಡಕ್ ಹೋಗಿದ್ಯಾ ಅಂತ ಈಗ ಹೆದರ್ಕೊಂಡು ಏನು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು ಆಮೇಲೆ ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದ ಅಲ್ವಾ. ಗದ್ಗದ ಕಂಠದಿಂದ ಹೆದರ್ಕೊಂಡು ಭಗವಂತನ ಹತ್ರ ಮಾತಾಡ್ತಾನೆ. ಏನಂತಾನೆ? ಅರ್ಜುನೋವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತಿ ಅನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋಧ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಃ. ರನ್ ಮಾಡ್ಬೋಣ. ಅನುವಾದ ಭಾವಾರ್ಥ ಎರಡು ಓದ್ಬಿಡಿ ಮಾತಾಜಿ. ಯಾರು ಓದ್ತೀರಾ? 36. ಹರಿಕೃಷ್ಣ ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಗಂಗಯ್ಯ ಪ್ರಭು ಅನುವಾದ ಓದಿ, ಮಾತಾಜಿ ನೀವು ಭಾವಾರ್ಥ ಓದಿ. ಓಕೆ ಮಾತಾಜಿ. ಹರಿಕೃಷ್ಣ. ಶ್ರೀ ಭಗವದ್ಗೀತಾಗೆ ಜೈ, ಶ್ರೀಲ ಪ್ರಭುಪಾದಕ್ಕೆ ಜೈ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವೇ, ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಿದ್ದಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲವೂ ಯುಕ್ತವೇ ಸರಿ. ಹರಿಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಪ್ರಭುಜಿ. ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಭಾವಾರ್ಥ. ಶಿಲಪ್ರಭುಪಾದಕ್ಕೆ ಜೈ. ಕುರುಕ್ಷೇತ್ರ ಯುದ್ಧದ ಪರಿಣಾಮವನ್ನು ಕೃಷ್ಣನಿಂದ ಕೇಳಿದಾಗ ಅರ್ಜುನನಿಗೆ ಜ್ಞಾನೋದಯವಾಯಿತು. ದೇವೋತ್ತಮ ಪರಮಪುರುಷನ ಮಹಾಭಕ್ತನು ಸ್ನೇಹಿತನು ಆಗಿ ಅರ್ಜುನನು ಕೃಷ್ಣನು ಮಾಡಿದುದೆಲ್ಲ ಯೋಗ್ಯವೇ ಎಂದು ಹೇಳಿದನು. ಭಕ್ತರನ್ನು ರಕ್ಷಿಸುವವನು, ಭಕ್ತರ ಆರಾಧ್ಯ ದೈವವು ಕೃಷ್ಣನೇ, ಅನಿಷ್ಟವನ್ನು ನಾಶ ಮಾಡುವವನು ಕೃಷ್ಣನೇ ಎಂದು ಅರ್ಜುನನು ದೃಢಪಡಿಸುತ್ತಾನೆ. ಅವನ ಕಾರ್ಯಗಳು ಎಲ್ಲರಿಗೂ ಸಮಾನವಾಗಿ ಒಳಿತನ್ನು ಮಾಡುತ್ತವೆ. ಕುರುಕ್ಷೇತ್ರ ಯುದ್ಧದ ಮುಕ್ತಾಯದ ಹಂತದಲ್ಲಿ ಹೊರ ಆಕಾಶದಲ್ಲಿ ಅನೇಕರು ದೇವತೆಗಳು, ಸಿದ್ಧರು, ಉನ್ನತ ಲೋಕಗಳ ಧೀಮಂತರು ಎಲ್ಲ ಸೇರಿದ್ದರು. ಕೃಷ್ಣನು ಅಲ್ಲಿದ್ದುದರಿಂದ ಅವರೆಲ್ಲ ಯುದ್ಧವನ್ನು ವೀಕ್ಷಿಸುತ್ತಿದ್ದರು ಎಂದು ಇಲ್ಲಿ ಅರ್ಜುನನಿಗೆ ಅರಿವಾಯಿತು. ಅರ್ಜುನನಿಗೆ ವಿಶ್ವರೂಪ ದರ್ಶನವಾದಾಗ ದೇವತೆಗಳು ಆನಂದ ಪಟ್ಟರು. ಆದರೆ ಇತರರು, ರಾಕ್ಷಸರು ಮತ್ತು ನಾಸ್ತಿಕರು ಭಗವಂತನ ಸ್ತುತಿಯನ್ನು ಸಹಿಸದಾದರು. ದೇವೋತ್ತಮ ಪರಮಪುರುಷನ ಭಯಂಕರ ರೂಪವನ್ನು ಕಂಡು ಅವರು ಸಹಜವಾಗಿ ಹೆದರಿ ಓಡಿ ಹೋದರು. ಕೃಷ್ಣನು ಭಕ್ತರನ್ನೂ ನಾಸ್ತಿಕರನ್ನೂ ನಡೆಸಿಕೊಂಡ ರೀತಿಯನ್ನು ಅರ್ಜುನನು ಹೊಗಳುತ್ತಾನೆ. ಪ್ರಭು ಮಾಡುವುದೆಲ್ಲ ಎಲ್ಲರಿಗೂ ಒಳಿತಾದುದೇ ಎಂದು ಭಕ್ತನಿಗೆ ಗೊತ್ತು. ಆದುದರಿಂದ ಎಲ್ಲ ಸಂದರ್ಭಗಳಲ್ಲಿಯೂ ಅವನು ಪ್ರಭುವಿನ ಮಹಿಮೆಯನ್ನು ಹೊಗಳುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಅಲ್ವಾ? ಭಕ್ತನ ಮನಸ್ಸು ಯಾವ ತರ ಇರಬೇಕು? ಭಕ್ತನಿಗೆ ಕೃಷ್ಣ ಚೆನ್ನಾಗಿ ಅರ್ಥ ಆಗ್ತಾನೆ. ಆಕ್ಚುಲಿ ಭಗವಂತ ಎಲ್ಲರಿಗೂ ಸಮಾನವಾಗಿ ನೋಡ್ತಾನೆ ಆಕ್ಚುಲಿ, ಅಲ್ವಾ? ಎಲ್ಲ ತಾಯಿ ಹೆಂಗೆ ಎಲ್ಲಾ ಮಕ್ಕಳನ್ನ ಒಂದೇ ರೂಪದಲ್ಲಿ ನೋಡ್ತಾಳೋ, ಒಂದೇ ದೃಷ್ಟಿಗೆ ನೋಡ್ತಾಳೋ, ಅದೇ ತರ ಕೃಷ್ಣನ್ಗೂ ಅಷ್ಟೇ. ಭಗವಂತನ ಭಕ್ತರಾಗ್ಲಿ ಅಥವಾ ನಾಸ್ತಿಕರಾಗ್ಲಿ ಅಥವಾ ರಾಕ್ಷಸರಾಗ್ಲಿ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾನೆ ಕೃಷ್ಣ. ಆದ್ರೆ ಅವ್ರ ಕೆಟ್ಟ ಕಾರ್ಯ ಮಾಡಿರೋದ್ರಿಂದ, ಅವ್ರಲ್ಲಿ ಭಯ ಇರೋದ್ರಿಂದ ಅವ್ರು ಹೆದರ್ಕೊಂಡು ನೋಡಕ್ ದೂರ ಹೋಗ್ತಾರ ಅವ್ರು, ಅಲ್ವಾ? ಹಾಗಾಗಿ ಭಗವಂತ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾನೆ ಆಕ್ಚುಲಿ. ಅದೇ ಅರ್ಜುನ ಹೇಳ್ತಿರೋದೀಗ, ಇಂದ್ರಿಯಗಳ ಪ್ರಭುವೇ, ನಿನ್ನ ಹೆಸರನ್ನು ಕೇಳಿ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಅಲ್ವಾ? ಕೃಷ್ಣ ಅಂತ ಹೆಸರು ಕೇಳಿದ್ರೆ ನಮ್ಗೆ ಹರಿಕೃಷ್ಣ ಮಹಾಮಂತ್ರ ಮಾಡ್ಬೇಕು ಅಂತ ಯಾವಾಗ ಸ್ಟಾರ್ಟಿಂಗ್ ಗೊತ್ತಾಯ್ತೋ ಫಸ್ಟ್ ಪ್ರಶ್ನೆ ಅದೇ ಕೇಳಿದ್ರು ನಮ್ಗೆ ಇಂಟರ್ವ್ಯೂದಲ್ಲಿ. ಹರಿಕೃಷ್ಣ ಮಹಾಮಂತ್ರ ಮಾಡೋದು ಏನ್ ಸಿಗತ್ತೆ ನಿಮಗೆ ಅಂತ ಫಸ್ಟ್ ಭಯ ಹೋಗುತ್ತೆ ನಮ್ಗೆ. ಏನೋ ಒಂದು ಅನ್ಸರ್ಟನಿಟಿ ಬಗ್ಗೆ, ಏನಾಗತ್ತೋ ನಾಳೆ ಏನ್ ಕಾದಿದ್ಯೋ, ಏನೋ ಈ ಪ್ರಪಂಚ ನಮ್ಗೇನೋ ಗೊತ್ತಿಲ್ಲ, ಏನೋ ಒಂದು ಅನ್ಈಸಿ, ಅಲ್ವಾ? ಏನೋ ಒಂದು ಆತಂಕ ಈ ಪ್ರಪಂಚದ ಬಗ್ಗೆ. ನಮ್ಗೆ ಏನ್ ಶಕ್ತಿ ಇದೆ ಈ ಪ್ರಪಂಚ ಎದುರ್ಸಕ್ಕೆ? ಅದೆಲ್ಲ ಫಸ್ಟ್ ದೂರ ಆಗತ್ತೆ, ಅಲ್ವಾ? ಅದೇ ಹೇಳ್ತಿರೋದಿಲ್ಲ ಅರ್ಜುನ. ನೀ ಇಡೀ ಏನು ನಿನ್ನ ಹೆಸರನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ. ಆದುದರಿಂದ ಎಲ್ಲರೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವ ಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ. ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ. ಇದೆಲ್ಲ ಯುಕ್ತವೇ ಸರಿ. ಯಾರು ಭಗವಂತನ ಭಕ್ತರೋ ಅವರು ಭಗವಂತನ ಹತ್ರ ಬಂದು ನಮಸ್ಕಾರ ಮಾಡ್ತಾರೆ. ಹಾಗಾದ್ರೆ ಭಗವಂತನ ಕಂಡ್ರೆ ಭಯ ಇಲ್ಲ. ಯಾಕಂದ್ರೆ ಭಗವಂತ ಹೇಳೋ ರೀತಿಯಲ್ಲಿ ಅವ್ರು ನಡ್ಕೊಳ್ಳೋದ್ರಿಂದ. ಯಾರು ಭಗವಂತನ ವಿರುದ್ಧ ಇದ್ದಾರೋ, ರಾಕ್ಷಸರು, ಭಗವಂತನ ಕಂಡ್ರೆ ಆಗಲ್ವೋ, ಅಸೂಯೆ ಪಡ್ತಾರೋ, ಡೆಫಿನೆಟ್ಲಿ ಅವರಿಗೆ ಭಗವಂತನ ಕಂಡ್ರೆ, ಅವನ ಭಗವಂತನ ಈ ಒಂದು ರೂಪ ಕಂಡು ಅವ್ರಿಗೆಲ್ಲ ಭಯ ಆಗೇ ಆಗತ್ತೆ. ಇದೇನಪ್ಪ, ನನ್ ಕಾಲ ಬರತ್ತ, ನನ್ ಕೊನೆ ಆಗ್ತೀನ, ನನ್ ಕೊಲೆಗೊಳ್ತೀನ,
ನನ್ ಶಕ್ತಿ ಮುಗ್ದೋಗುತ್ತಾ, ನನ್ಗಿರೋ ಸಿದ್ಧಿಗಳೆಲ್ಲ ಮುಗ್ದೋಗ್ಬಿಡುತ್ತಾ ಒಂದ್ ಟೈಮ್ ಬಂದಾಗ ಅಂತ ಹೆದರ್ಕೊಂಡು ದೂರ ಹೋಗ್ತಾರೆ. ಹಾಗಾಗಿ ಯಾವುದೇ ಸಂದರ್ಭ ಇದು ಒಂದ್ ಭಗವಂತನ ಭಕ್ತನಿಗೆ ಮಾತ್ರ ಭಗವಂತ ಮಾಡೋದು ಯಾತಕ್ಕೆ ಅನ್ನೋದು ಕರೆಕ್ಟ್ ಆಗಿ ಅರ್ಥ ಆಗತ್ತೆ ಅಲ್ವಾ. ಭಗವಂತ ಯಾಕೆ ನರಸಿಂಹ ರೂಪ ತಗೋಬೇಕು ಹಿರಣ್ಯಕಶಿಪುನ ಸಾಯಿಸೋದಕ್ಕೆ, ಅಥವಾ ಭಗವಂತ ಇನ್ಯಾವ್ದಾದ್ರು ರೂಪ ಯಾಕೆ ತಗೋತಾನೆ ಅನ್ನೋದು ಓನ್ಲಿ ಭಗವಂತನ ಭಕ್ತನಿಗೆ ಸರಿಯಾಗಿ ಅರ್ಥ ಆಗತ್ತೆ. ಬಾಕಿಯವ್ರು ಅರ್ಥ ಮಾಡ್ಕೊಳಕ್ ಆಗಲ್ಲ. ಅಲ್ಲ, ಭಗವಂತ ಯಾಕೆ ನನಗೆ ಶರಣ ತಗೋ ಅಂತ ಹೇಳ್ತಾನೆ, ಇನ್ನಾರ್ಗಾರ ಶರಣ ತಗೋಬಹುದು ಅಂತ ಹೇಳ್ಬೋದಾಗಿತ್ತಲ್ಲ. ಭಗವಂತ ಹತ್ರ ಒಂದು ಆಪ್ಷನ್ನೇ ಕೊಡಲ್ಲ. ಇನ್ಯಾರು ನಾನ್ ಕೊಡೋದಕ್ಕೆ ಆಗದೆ ಇರೋದ್ರಿಂದ ನೀನ್ ನನ್ಗೆ ಶರಣ ತಗೋ ಅಂತ ಕೃಷ್ಣ ಕ್ಲಿಯರ್ ಆಗಿ ಹೇಳ್ತಾನೆ. ಕೃಷ್ಣ ನನ್ನ ಶರಣ ಪಡ್ಕೋ, ನನ್ನ ಸವ್ಯಸಾಚಿಯಾಗಿರು, ನನಗೆ ಸವ್ಯಸಾಚಿಯಾಗಿರು, ನಾನ್ ಮಾಡೋ ಪ್ಲಾನ್ ಅಲ್ಲಿ ನೀನು ಸಹಭಾಗಿಯಾಗಿರು. ಅವಾಗ್ಲೇ ಈ ಒಂದು ಭೌತಿಕ ಪ್ರಪಂಚದ ಕಷ್ಟಗಳಿಂದ ನಾವೆಲ್ಲ ಪಾರಾಗ್ಬೋದು. ಇಲ್ಲ ಅಂದ್ರೆ ನಾವ್ ಹಿಂಗೆ ಪಾರಾಗಲ್ಲ. ಕಷ್ಟಗಳಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ. ಸಾಗರ ಅಂತ ಪ್ರಪಂಚನ ದಾಟ್ಬೇಕು ಅಂದ್ರೆ ಭಗವಂತನ ಆಶ್ರಯ ಬೇಕು ನಮ್ಗೆ. ಹಾಗಾಗಿ ಅರ್ಜುನನ ಮಾತುಗಳು ನೋಡಿ ತುಂಬಾ ಚೆನ್ನಾಗಿದೆ. ಓಕೆ, ನಾಳೆ ಮತ್ತೆ ಮುಂದುವರ್ಸೋಣ. ಏನಾದ್ರು ಪ್ರಶ್ನೆ ಎಲ್ಲ ತಗೋಬಹುದು, ಒಂದ್ 2 ನಿಮಿಷ. ಹರೇ ಕೃಷ್ಣ. ಎಕ್ಸಾಕ್ಟ್ಲಿ 8:50 ಸ್ಟಾಪ್ ಮಾಡ್ಬೋಣ. ಎಲ್ರಿಗೂ ಇಷ್ಟ ಆಗ್ತಿದ್ಯಾ ಈ ಅಧ್ಯಾಯ, 11ನೇ ಅಧ್ಯಾಯ ಸ್ವರೂಪ? ಎಸ್ ಮಾತಾಜಿ. ಚೆನ್ನಾಗಿದೆ ಮಾತಾಜಿ, ಅರ್ಥ ಆಗುತ್ತೆ ಎಲ್ಲ ಅನ್ಸುತ್ತೆ. ಇನ್ನ ಪೂರ್ತಿ ಅರ್ಥ ಆಗಲ್ಲ, ತುಂಬಾ ತಿಳ್ಕೊಬೇಕು ಇನ್ನ. ಅರ್ಥ ಆಗುತ್ತ ಅಷ್ಟು ಸಾಕು ಮಾತಾಜಿ. ಒಟ್ಟು ಸುಲಭವಾಗಿ ಅರ್ಥ ಆಗ್ತಾನ ಕೃಷ್ಣ ನಮ್ಗೆ. ಸುಲಭವಾಗಿ ಅರ್ಥ ಆಗಲ್ಲ, ಹೌದು ಮಾತಾಜಿ. ಅವ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಬಟ್ ಅವ್ರ ಭಕ್ತರ ಬಾಯಿಂದ ಕೇಳ್ತಾ ಅರ್ಥ ಆಗ್ತದೆ ಮಾತಾಜಿ. ಅದೇ ಸ್ವಲ್ಪ ಕ್ಲಾರಿಟಿ ಇದೆ. ನೀವು ತುಂಬಾ ಚೆನ್ನಾಗಿ ಹೇಳ್ತೀರಾ ಮಾತಾಜಿ. ಓದ್ಸು ಮತ್ತೆ ಓದ್ರೆ ಅರ್ಥ ಆಗತ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಅವ್ರು ಗೌರವಿಸುವ ಗುರು ಮಹಾರಾಜ್. ಭಗವಂತನ ಈ ಭಾಷೆ ಏನ್ ಬರ್ದಿದಾರೋ ಪ್ರಭುಪಾದು, ಇಷ್ಟು ವಿವರವಾಗಿ ಇಷ್ಟು ಬಿಡಿಸಿ ಬರೆಯೋದಿಕ್ಕೆ ಅವ್ರ ಮನ್ಸಲ್ಲಿ ಎಷ್ಟು ಕೃಷ್ಣ ತುಂಬಿದ್ರೆ ಹೇಳಕ್ಕೆ ಸಾಧ್ಯ ಹೇಳಿ ನೀವು? ಹೌದು ಅಲ್ವಾ? ಹೌದು. ಅವ್ರ ಎಷ್ಟು ಕೃಷ್ಣ ಪ್ರಜ್ಞೆದಲ್ಲಿ ಇರೋದ್ರಿಂದ ಅವರು ಇಷ್ಟು ಸ್ಪಷ್ಟವಾಗಿ ನಮಗ ಅರ್ಥ ಮಾಡಿಸ್ತಾ ಇದ್ದಾರೆ. ನಮ್ಮ ಕೃಷ್ಣ ಇಲ್ಲವೇ ಇಲ್ಲ ನಮ್ಮಲ್ಲಿ. ಹೌದು, ನಮ್ಗೆ ಅದ್ರ ಅರಿವೇ ಇಲ್ಲ, ಅವ್ರಿಗೆ ಪೂರ್ತಿ ಅರಿವಿದೆ. ಸೊ ಅವ್ರು ಗ್ರೇಟ್ ಆಕ್ಚುಲಿ. ಸೊ ಹಾಗಾಗಿ ಅವ್ರ ಭಾಷೆ ಓದ್ತಾ ಅವ್ರ ಕೃಪೆಯಿಂದ ನಮ್ಗೆ ಒಂದ್ ದಿವ್ಸ ಅರ್ಥ ಆಗತ್ತೆ ಮಾತಾಜಿ. ಸೊ ತುಂಬಾ ಗ್ರೇಟ್ ಇವ್ರ ಆಚಾರ್ಯಸ್. ನಿಮ್ ಕ್ಲಾಸ್ ಕೇಳ್ತಾ ಈಗೀಗ ಅರ್ಥ ಆಗಾಕತ್ತೈತಿ ಮಾತಾಜಿ. ಜಯ ಮಾತಾಜಿ. ಧನ್ಯವಾದ ಮಾತಾಜಿ. ಅವ್ರು ಗೌರವಿಸುವ ಗುರು ಮಹಾರಾಜ್. ಇಲ್ಲ ನಮ್ ಗುರುವಿನ ಕೃಪೆ ಅಷ್ಟೇ ಮಾತಾಜಿ. ನಾನೇನ್ ದೊಡ್ಡ ಭಾಗವತ ಓದಾಕತ್ತೇವಲ್ರಿ ಮಾತಾಜಿ, ಅದರ್ಲಿಂದನು ಸ್ವಲ್ಪ ಕೃಷ್ಣಂದ ಈಗ ಸ್ವಲ್ಪ ಇದು ಎರಡು ಸಂಬಂಧ ಅದಾವ ಅನ್ನೋದು ಈಗ ಗೊತ್ತಾಗತ್ತೈತ್ರಿ ಮಾತಾಜಿ. ಜಯ. ಆಕ್ಚುಲಿ ಭಗವದ್ಗೀತೆನೇ ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ಭಗವದ್ಗೀತೆ ತುಂಬಾ ಕಷ್ಟ. ಭಾಗವತದಲ್ಲಿ ತುಂಬಾ ವಿವರಣೆ ಇದೆ, ತುಂಬಾ ಸುಲಭವಾಗಿ ಅರ್ಥ ಆಗಲ್ಲ. ಭಗವದ್ಗೀತೆ ಯಾರಿಗೂ ಅರ್ಥ ಆಗಲ್ಲ. ಹೇಳ್ತಾರೆ ನಮ್ಮ ಅತ್ತೆಯವರು ಹೇಳ್ತಾರೆ. ಹೌದು, ಮುಂಚೆ ನಾನು ಕೇಳಿದ್ದೆ ಮಾತಾಜಿ, ಫಸ್ಟ್ ಭಾಗವತ ಓದಿ ಆಮೇಲೆ ಭಗವದ್ಗೀತೆ ಓದ್ಬೇಕಂತ. ಫಸ್ಟ್ ಭಗವದ್ಗೀತಾ ಓದ್ಕೊಂಡು ಆಮೇಲೆ ಭಾಗವತಕ್ಕೆ ಹೋಗ್ಬೇಕು. ಭಗವದ್ಗೀತಾ ಫಸ್ಟ್ ಪ್ರಿನ್ಸಿಪಲ್ ಅದು. ಬಟ್ ಭಗವದ್ಗೀತೆ ಸುಲಭವಾಗಿ ಅರ್ಥ ಆಗಲ್ಲ ಯಾರಿಗೂ, ಯಾಕಂದ್ರೆ ಅದ್ರಲ್ಲಿ ಸಣ್ಣದಾಗಿರತ್ತೆ, ಶಾರ್ಟ್ ಆಗಿರತ್ತೆ. 700 ಶ್ಲೋಕ ಒಂದ್ ಪುಸ್ತಕದಲ್ಲಿ ಮುಗ್ದೋಗ್ಬಿಡುತ್ತೆ. ಭಾಗವತ ಎಷ್ಟು ಪುಸ್ತಕಗಳಿದೆ? 18 ಪುಸ್ತಕಗಳು ಕೊಟ್ಟಿದ್ದಾರೆ ಕೃಷ್ಣ. ವಿವರವಾಗಿ ಪೂರ್ತಿ ಡೀಟೇಲ್ ಆಗಿದೆ ಅದು. ಓದ್ಕೋತಾ ಹೋಗ್ಬೇಕು. ಇನ್ನೂ ಚೆನ್ನಾಗಿ ಅರ್ಥ ಆಗತ್ತ. ಫಸ್ಟ್ ಓದ್ದಾಗ ಏನು ಅರ್ಥ ಆಗಿದ್ದಿಲ್ರಿ ಭಗವದ್ಗೀತಾ ಮಾತಾಜಿ. ಯಾವಾಗ ನಿಮ್ಮ ಬೆಳಗಿನ ಕ್ಲಾಸು ಸಾಯಂಕಾಲ ಕ್ಲಾಸ್ ಕೇಳ್ತಾ ಹೊಂಟ್ನಲ್ರಿ, ಇವಾಗ ನನಗ್ ಭಗವದ್ಗೀತಾ ಇದಾಗೈತ್ ನೋಡ್ರಿ ಮಾತಾಜಿ. ಜೈ. ಓಕೆ, ನೀವೆಲ್ಲ ನಾಳೆ ಬಿಡು ಇದ್ರೆ ನಾಳೆ ಒಂದ್ ಅರ್ಧ ಗಂಟೆ ಕ್ಲಾಸ್ ಮಾಡೋಣ ಅನ್ಕೊಂಡೆ ನಾನು. ನಾನೇ ಒಂದೊಂದ್ಸರಿ ತಪ್ಸ್ಕೊತಿರ್ತೀನಿ, ಆಗಲ್ಲ ಅಂತಿರ್ತೀನಲ್ಲ. ಒಂದ್ಸರಿ ಪ್ರಯತ್ನ ಮಾಡ್ತೀನಿ ನಾನು ನಾಳೆ ಅರ್ಧ ಗಂಟೆ. ನಾಳೆ ಬೆಳಿಗ್ಗೆ ನನ್ ಫಿಸಿಯೋಥೆರಪಿ ಆಗೋಗ್ಬಿಡುತ್ತೆ. ಸೊ ನಾಳೆ ಸಾಯಂಕಾಲ ಏನು ಇರಲ್ಲ ನಂಗೆ. ಹಾಗಾಗಿ ನಾಳೆ ಸಂಜೆ 7:30ಗೆ ನಾನು ಕನ್ಫರ್ಮ್ ಮಾಡ್ತೀನಿ 7 ಗಂಟೆಗೆಲ್ಲ. ಓಕೆ, ಎಲ್ಲ ಒಂಚೂರು ರೆಡಿ ಇರಿ. ಓಕೆ, ಆದ್ರೆ ಇನ್ನೊಂದ್ ಸ್ವಲ್ಪ ಮಾಡ್ಬೋಣ.
ನಾನಂತೂ ಮಾಡಿ ಮುಗಿಸ್ಬೋಣ ಅಂತ ಅನ್ಕೋತಾ ಇದ್ದೀನಿ 55 ವರ್ಗು ಯಾಕೆ ಇಷ್ಟ ಆಗುತ್ತೆ ಸರಿನಾ? ದಂಡದ ಪ್ರಣಾಮ. ಹರಿ ಕೃಷ್ಣ. ಹರಿಕೃಷ್ಣ ಮಾತಾಜಿ. ಹರಿಕೃಷ್ಣ ಮಾತಾಜಿ ದಂಡೋತ್ ಮೇಡಮ್. ಮಾತಾಜಿ ಪ್ರಭುಜಿ. ನಾವು ನಾಳೆ ರಾತ್ರಿಗೆ ಬೃಂದಾವನಕ್ಕೆ ಹೋಗ್ತಾ ಇದ್ವಿ ಮಾತಾಜಿ. ಇಲ್ಲಿ ಪ್ರಭುಜಿ. ಗ್ರೂಪಿಂದ ನಮ್ಗೆಲ್ರಿಗೋಸ್ಕರ ದಯವಿಟ್ಟು ಪ್ರೇ ಮಾಡಿ, ಪ್ರಾರ್ಥನೆ ಮಾಡಿ ಪ್ರಭು. ನಾವೆಲ್ಲರೂ ಒಳ್ಳೆ ಭಕ್ತರಾಗಿ ಭಗವಂತನ ನಿಮಿತ್ತ ಮಾತ್ರ ಆಗ್ಬೇಕು ಅಂತ ಭಗವಂತನ ನೀವೆಲ್ಲ ಇವತ್ತು ಆಶೀರ್ವಾದ ಮಾಡ್ರಿ ಕಂಪ್ಲೀಟ್ ಆಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಖಂಡಿತ ಪ್ರೇ ಮಾಡ್ತೀನಿ ಮಾತಾಜಿ. ಪ್ರಾರ್ಥಿಸಿ ಪ್ರಭುಜಿ ದಯವಿಟ್ಟು. ಹರೇ ಕೃಷ್ಣ. ಪತಿತನ ಪಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। जगत श्रील प्रभुपाद की जय। ग्रंथराज श्रीमद् भगवद गीता की जय। श्रीमद् भागवतम की जय। संवेद गौर भक्त की जय। हरे कृष्ण। हरे कृष्ण माताजी, धन्यवाद। प्रणाम। हरे कृष्ण। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. हरे कृष्ण। ಹರಿಕೃಷ್ಣ ಮಾತಾಜಿ ದಂಡೋತ್ ಪ್ರಣಾಮ್. ಧನ್ಯವಾದಗಳು. ತುಂಬಾ ಕೃಷ್ಣ ಮಾತಾಜಿ ವಿವರವಾಗಿ. ಧನ್ಯವಾದಗಳು ಮಾತಾಜಿ. ದಂಡವತ್ ಪ್ರಣಾಮ. हरे कृष्ण। धन्यवाद माताजी. ವೈಜಯಂತಿ ಮಾತಾಜಿ ಯಾವಾಗ ಖಾಲಿ ಇದ್ರೆ ಫೋನ್ ಮಾಡಿ ಮಾತಾಜಿ. ತುಂಬಾ ದಿವಸ ಆಯ್ತು ನಿಮ್ಮ ಹತ್ರ ಮಾತಾಡಿ. ಓಕೆ ಮಾತಾಜಿ, ಓಕೆ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.